ವಜ್ರಾಸನ ಸ್ಥಿತಿಯಲ್ಲಿ ಇದನ್ನ ನೇರ ಮಾಡಿ ಕೂತ್ಕೋಣ. ಪ್ರತಿವಾಗಿ ಕಣ್ಣುಗಳನ್ನು ಮುಚ್ಚಿ ಉಸಿರಾಟವನ್ನ ಗಮನಿಸಿ. ಮೂರು ಬಾರಿ ದೀರ್ಘವಾದ ಉಸಿರಾಟವನ್ನ ನಡೆಸ್ತಾ ದೀರ್ಘವಾಗಿ ಓಂಕಾರದ ನಾದವನ್ನ ಹೇಳೋಣ. ಒಮ್ಮೆ ಪೂರ್ತಿ ಉಸಿರು ಹೊರಗೆ, ದೀರ್ಘವಾಗಿ ಶ್ವಾಸ ಒಳಗೆ. ಓಂಕಾರ ಓ ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸ ಒಳಗೆ, ಓ ಇನ್ನೊಮ್ಮೆ ದೀರ್ಘವಾಗಿ ಶ್ವಾಸ ಒಳಗೆ, ಓ ಪ್ರಾರ್ಥನೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಧ್ವನವನ ಮುಂದವಾಗಿ ಧ್ವನ ಮೇಲೆ ಕಾಲನ್ನ ಮುಂದಕ್ಕೆ ಚಾಚೋಣ. ಪಾದಗಳ ಮುಂದೆ ಮತ್ತೆ ಹಿಂದೆ. ಹಾಗೆ ಬಲಗಡೆಗೆ ಎಡಗಡೆಗೆ. ಅದನ್ನ ಸುತ್ತಿಸಿ ಹಾಗೆ ವಿರುದ್ಧ ರಿವರ್ಸ್ ಸುತ್ತಿಸ್ಬೇಕು ಪಾದ. ಪಾದಗಳನ್ನು ಸ್ವಲ್ಪ ಅಗಲಕ್ಕೆ ಇಟ್ಕೋಣ. ಬಲಕ್ಕೆ ಮತ್ತು ಎಡಕ್ಕಾಗಿ.
ಸಾಕು, ನಿಂತ್ಕೋಣ. ಶಿಥಿಲೀಕರಣದ ಅಭ್ಯಾಸಗಳನ್ನ ಮಾಡ್ತಾ ಹೋಗೋಣ. ಸ್ವಲ್ಪ ಬೇಗ ಬೇಗ ಮಾಡೋಣ ಇವತ್ತು. ಕೈಗಳ ಹಿಂದೆ ಕುತ್ತಿಗೆಯನ್ನ ಸುತ್ತಿಸ್ಬೇಕು. ಶುರು. ಏಕ, ದ್ವೈ, त्रीणि, चत्वारि, पंच. हागे रिवर्स. एक, द्वे, त्रीणि, चत्वारि, पंच. सको. ಕೈಗಳನ್ನ ಭುಜದ ಮೇಲೆ ಈಗ ಕಪ್ ಶೇಪ್ ಅಲ್ಲಿ ಇಟ್ಕೊಳ್ಳಿ. ಕೈಯನ್ನು ಸುತ್ತಿಸಿದೇವಲ್ಲ, ಇದೇ ರೀತಿ ಕೈಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಭ್ಯಾಸ. ಕೈಗಳನ್ನ ಮೇಲಕ್ಕೆ ತಗೊಳ್ಳೋಣ. ಮೇಲಕ್ಕೆ. ಕೈ ತೋಳು ಕಿವಿಗೆ ತಾಗ್ಬೇಕು. ಕೈ ತೋಳು ಕಿವಿಗೆ ತಾಗಿಸ್ಬೇಕು. ಹಾಗೇನೆ ಹಿಂದಕ್ಕೆ. ಹಿಂದೆ ಹೋಗುವಾಗ ಕೈಯ ಹಿಂಭಾಗ ನೆಲಕ್ಕೆ ಎರಡು ಕೈಗಳು ಪರಸ್ಪರ ತಾಗ್ಬೇಕು. ಮತ್ತೆ ಕೈಯನ್ನ ಕೆಳಗೆ ತರಬೇಕು. ಇಲ್ಲಿ ಪಕ್ಕೆಲುಬಿಗೆ ತಾಗಿಸಿ ಮತ್ತೆ ಮುಂದೆ ಬರಬೇಕು. ಕೈ ಮೊಳಕೈ ತಾಗಬೇಕು. ಅದೇ ರೀತಿ ಮತ್ತೆ ಹಿಂದಕ್ಕೆ ಕಿವಿಗೆ ತಾಗಿ ಕೈಯ ಹಿಂಭಾಗವನ್ನು ತಾಗಿಸ್ಕೊಂಡು ಮತ್ತೆ ಪಕ್ಕೆಲುಬಿಗೆ ತಾಗಿಸಿ ಮುಂದೆ ಬರುವಾಗ ಮೊಣಕೈಗಳು ತಾಗಬೇಕು. ಈ ರೀತಿಯಾಗಿ ದೊಡ್ಡ ಸರ್ಕಲ್ ಅಲ್ಲಿ ಸುತ್ತಿಸ್ಬೇಕು. ಶುರು. ಏಕ, ಕಿವಿಗೆ ತಾಗಿ ಹಿಂದೆ ಕೈಗಳನ್ನ ತಾಗಿಸಿ ಕೈ ಪಕ್ಕೆಲುಬಿಗೆ ಇಲ್ಲಿ ಕೆಳಗೆ ತಾಗ್ಬೇಕು. ಪಕ್ಕೆಲುಬಿಗೆ ತಾಗಿಸಿ ಮತ್ತೆ ಮೊಣಕೈ ತಾಗ್ಬೇಕು ಮುಂದೆ. ದ್ವೇ, त्रीणि, चत्वारि, पंच. ಹಾಗೆ ರಿವರ್ಸ್. ಹಿಂದಕ್ಕೆ. ಏಕ, ಕಿವಿಗೆ ತಾಗಿಸ್ಬೇಕು, ಮೊಣಕೈಗೆ ತಾಗಿಸ್ಬೇಕು, ಪಕ್ಕೆಲುಬಿಗೆ ತಾಗಿಸ್ಬೇಕು. ಹಿಂದಕ್ಕೆ ಹೋಗುವಾಗ ಕೈಯ ಹಿಂಭಾಗ ತಾಗಬೇಕು. ದ್ವೇ, ಕಿವಿಗೆ ತಾಗಿ ಬರ್ಬೇಕು. त्रीणि, चत्वारि, पंच. ಸಕು. ನಿಧಾನಕ್ಕೆ ಕೆಳಗಿಳಿಸಿ. ಇದು ಕೂಡ ಕೈಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸ. ನಾವು ಕೈಯನ್ನ ಹೀಗೆ ಸುತ್ತಿಸಿದೆವಲ್ಲ, ಅದೇ ರೀತಿಯಾಗಿ ಪ್ರಯೋಜನವನ್ನು ಕೊಡುವಂಥದ್ದು. ಕೈ ತೋಳುಗಳನ್ನ ಭುಜಗಳಲ್ಲಿ ಇರುವಂತಹ ಸ್ಟಿಫ್ನೆಸ್ ಅನ್ನ ಕಡಿಮೆ ಮಾಡೋದಕ್ಕೆ ಕೈಗಳಿಗೆ ಸಂಬಂಧಪಟ್ಟಂತೆ ಫಾರ್ಮಿಂಗ್ ಎಕ್ಸರ್ಸೈಸ್. ಈಗ ಪಕ್ಕಕ್ಕೆ ಬಾಗ್ತಾ ಹೋಗೋಣ. ಬಲಗೈ ಮೇಲೆ, ಎಡಗಡೆಗೆ ಬಾಗಿ. ಏಕ, ದ್ವೈ. ಎಡಗೈ ಮೇಲೆ. ಏಕ, ದ್ವೈ, ಏಕ, ದ್ವೈ, ಏಕ, ದ್ವೈ, ಏಕ, ದ್ವೈ, ಏಕ, ದ್ವೈ, ಏಕ, ದ್ವೈ, ಏಕ, ದ್ವೈ. ಕಾಲನ್ನು ಸ್ವಲ್ಪ ಅಗಲ ಮಾಡಿ, ಸ್ವಲ್ಪ ಅಗಲ ಕಿಳಿ. ಕೈ ಲಾಕ್ ಮಾಡಿ ಮೇಲಕ್ಕೆ. ಮತ್ತೆ ಸ್ವಲ್ಪ ಜಾಸ್ತಿ ಪಕ್ಕಕ್ಕೆ ಬಾಗ್ಬೇಕು. ಏಕ, ದ್ವೈ, ಏಕ, ದ್ವೈ, ಏಕ, ದ್ವೈ, ಏಕ, ದ್ವೈ, ಏಕ, ದ್ವೈ, ಏಕ, ದ್ವೈ. ಕಾಲುಗಳನ್ನ ಇನ್ನೂ ಸ್ವಲ್ಪ ಅಗಲ ಮಾಡೋಣ. ಎರಡು ಕಾಲು ಇನ್ನೂ ಸ್ವಲ್ಪ ಅಗಲಕ್ಕೆ. ಕೈ ಎರಡು ಭುಜದ ನೇರ, ವಿರುದ್ಧ ಪಾದ ಮುಟ್ಟಿಸ್ಬೇಕು. ಫಾಸ್ಟ್ ಆಗಿ ಮೇಲೆ ಬರ್ಲಿಕ್ಕಿಲ್ಲ. ಶುರು. ಏಕ, ದ್ವೈ, 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 ಏಕ, ದ್ವೈ,
ಏಕಂ ದ್ವೈ ಏಕಂ ದ್ವೈ ಏಕಂ ದ್ವೈ ಸಾಕು ಮೇಲ್ ಬನ್ನಿ ಕಾಲ್ ಹತ್ರ ವಿಶ್ರಾಂತಿ ಕಣ್ಮುಚ್ಚಿ ಶರೀರವನ್ನ ಸಡಿಲ ಮಾಡ್ಕೊಳ್ಳೋಣ ಹಾಗೀಗ ಮುಂದೆ ಮತ್ತೆ ಹಿಂದೆ ಬಾಗುವಂತ ಅಭ್ಯಾಸ ಮಾಡ್ಬೇಕು ಇಲ್ಲಿ ನಾವು ವಿಶ್ವಸಿಸ ಕೈಯನ್ನ ಹೀಗೆ ಮೇಲಕ್ಕೆ ಚಾಚಿ ಮುಂದೆ ಬಾಗಿದ್ದೇವೆ ಹಿಂದಕ್ಕೆ ಬಾಗಿದ್ದೇವಲ್ಲ ಈಗ ಇದೇ ಅಭ್ಯಾಸ ಮಾಡ್ಬೇಕು ಮುಂದೆ ಮತ್ತೆ ಹಿಂದೆ ಬಾಗುವಂತದ್ದೇ ಕೈಯನ್ನ ಲಾಕ್ ಮಾಡ್ಬೇಕು ಬೆರಳು ಲಾಕ್ ಮಾಡಿರ್ತಲ್ಲ ಮೊಣಕೈಯನ್ನ ಒಳಗೆ ತಿರುಗಿಸ್ಬೇಕು ಈ ಮೊಣಕೈ ಲೂಸ್ ಇರೋದಲ್ಲ ಇದನ್ನ ಪೂರ್ತಿ ಒಳಗೆ ತಿರುಗಿಸ್ಬೇಕು ಟೈಟ್ ಮಾಡ್ಬೇಕು ಯಾರಿಗೆಲ್ಲ ಆಗ್ತದೆ ಟ್ರೈ ಮಾಡಿ ಈ ತೋಳೆಲ್ಲ ನಮ್ಗೆ ಈ ಭಾಗದಲ್ಲಿ ತುಂಬಾ ಫ್ಯಾಟ್ ಇದ್ರೆ ಅಥವಾ ಸ್ವಲ್ಪ ಸ್ಟಿಫ್ ಇದ್ರೆ ಅದು ತಿರ್ಗೋದಿಲ್ಲ ಹಾಗಂತೇಳಿ ತಿರುಗಿಸ್ಲಿಕ್ಕೆ ತುಂಬಾ ಟ್ರೈ ಮಾಡ್ಬೇಡಿ ಆಗ್ತದ ಮಾತ್ರ ಪ್ರಯತ್ನ ಮಾಡಿ ಒಳಗೆ ತಿರುಗಿಸಿ ಟೈಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ಕೊಳ್ಳಿ ಇಲ್ಲಿ ಏಕಂ ಕೈಯನ್ನ ಕೆಳಗೆ ಇಳಿತಾ ಬೆನ್ನನ್ನ ಹಿಂದೆ ಬಾಗಿಸ್ಬೇಕು ಆದಷ್ಟು ಕೆಳಗೆ ಇಳಿತಾ ಹೋಗ್ಬೇಕು ಬೆನ್ನ ಹಿಂದೆ ಬಾಗಬೇಕು ದ್ವೇ ಮುಂದೆ ಬಾಗುವಾಗ ಕೈಯನ್ನ ಮೇಲೆ ತಗೊಂಡು ಎದೆಯ ಭಾಗವನ್ನ ತೊಡೆಗೆ ತಾಗಿಸುವಷ್ಟು ಮುಂದೆ ಕೈ ಮೇಲೆ ಏಕಂ ಮೇಲೆ ಕೈಗಳನ್ನ ಕೆಳಗೆ ಎಳ್ಕೊಳ್ತಾ ಬೆನ್ನು ಹಿಂದೆ ದ್ವೇ ನಿಧಾನವಾಗಿ ಪೂರ್ತಿ ಮುಂದೆ ಕೈ ಮೇಲಕ್ಕೆ ಎತ್ತಬೇಕು ಎದೆಯನ್ನ ತೊಡೆಗೆ ತಾಗಿಸುವಷ್ಟು ಮುಂದೆ ಬಾಗಿ ಪ್ರಯತ್ನ ಮಾಡ್ಬೇಕು ಕೈ ನಿಮ್ಗೆ ಮೊಣಕೈಯನ್ನ ಟೈಟ್ ಮಾಡಿದ್ರೆ ಮಾತ್ರ ಮೇಲೆ ಎತ್ತಲಿಕ್ಕೆ ಆಗ್ತದೆ ಹೀಗೆ ಲೂಸ್ ಬಿಟ್ರೆ ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಮೊಣಕೈ ಟೈಟ್ ಮಾಡ್ಲಿಕ್ಕೆ ಆಗ್ತದ್ರೆ ಮಾತ್ರ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ತುಂಬಾ ಒತ್ತಡ ಹಾಕ್ಬೇಡಿ ನಿಮ್ಗೆ ಎಷ್ಟಾಗ್ತದೆ ಅಷ್ಟೇ ಪ್ರಯತ್ನ ಮಾಡಿ ಶುರು ಕೈಯನ್ನು ಬಿಗಿ ಮಾಡ್ಕೋಣ ಹಿಂದ ಕಟ್ಟಿ ಮೊಣಕೈನ ಒಳಗೆ ತಿರುಗಿಸಿ ಬಿಗಿ ಮಾಡಿ ಎಷ್ಟು ಒಳಗೆ ಎಳ್ಕೊಳ್ತೇವೆ ಎದೆಯ ಭಾಗ ಚೆನ್ನಾಗಿ ಹಿಗ್ಗತ್ತೆ ರಿಪ್ಸ್ ಇದೆಯಲ್ಲ ಈ ಭಾಗದ ಪಕ್ಕದ ಬೆಂದೆ ಇದು ಚೆನ್ನಾಗಿ ಹಿಗ್ಗತ್ತೆ ಸರಿ ಏಕಂ ಕೆಳಗೆ ಇಳಿಬೇಕು ಕೈಯನ್ನ ಕೆಳಗೆ ಇಳಿಬೇಕು ಹಿಂದಕ್ಕೆ ಬಾಗ್ಬೇಕು ಹಿಂದೆ ಹಿಂದೆ ಕೈಯನ್ನ ಕೆಳಗೆ ಇಳಿಬೇಕು ಯಾರಾದ್ರೂ ನಿಮ್ಮ ಕೈಯನ್ನ ಕೆಳಗಿಂದ ಜಗ್ಗಿದ್ರೆ ಹೇಗೆ ಎಳೆದು ಸಿಗ್ತದೆ ಆ ರೀತಿ ದ್ವೇ ಮುಂದೆ ಬಾಗ್ಬೇಕು ಮುಂದೆ ಬಾಗುವಾಗ ಕೈ ಮೇಲಕ್ಕೆ ಮುಂದೆ ಕೈ ಮೇಲೆ ಎದೆಯನ್ನ ತೊಡೆಗೆ ತಾಗಿಸ್ಲಿಕ್ಕೆ ಆಗ್ತದ ಪ್ರಯತ್ನ ಮಾಡಿ ಏಕಂ ಮೇಲೆ ಯಶವಂತಿಯವರು ಇಲ್ಲಿ ನೋಡಿ ಕೈ ಹೀಗೆ ತಿರುಗಿಸಿದೆ ಹೀಗೆ ಉಲ್ಟಾ ಮಾಡ್ಲಿಕ್ಕಿಲ್ಲ ಸ್ಟ್ರೈಟ್ ಇದು ಹೀಗಿದ್ದದ್ದು ಹೀಗೆ ಇರ್ಬೇಕು ಇಲ್ಲಿಂದ ಮೊಣಕೈನ ಒಳಗೆ ಟರ್ನ್ ಮಾಡ್ಬೇಕಷ್ಟೇ ಹೀಗಿದ್ದದ್ದು ಇದನ್ನು ಹೀಗೆ ಹೊರಗೆ ತಿರುಗಿಸ್ಬೇಡಿ ಹೀಗೇನೆ ಇರ್ಲಿ ಮೊಣಕೈನ ಒಳಗೆ ಟರ್ನ್ ತಿರುಗಿಸ್ಕೊಳ್ಬೇಕು ಏಕಂ ಹಿಂದೆ ಕೈನ ಕೆಳಗೆ ಇಳಿತಾ ಹೋಗ್ಬೇಕು ಹಿಂದಕ್ಕೆ ಬಾಗಬೇಕು ದ್ವೇ ಪೂರ್ತಿ ಮುಂದಕ್ಕೆ ಕೈ ಮೇಲಕ್ಕೆ ಬರ್ಲಿ ಎದೆಯನ್ನ ತೊಡೆಗೆ ತಾಗಿಸುವಷ್ಟು ಎಷ್ಟಾಗ್ತದೆ ಅಷ್ಟು ಮೇಲ್ ಬರ್ಲಿ ಮತ್ತೆ ಕೈ ತಿರುಗಿ ಹೋಗಿದೆ ತಿರುಗಿಸಬಾರದು ಒಳಗೇನೆ ಇರ್ಬೇಕು ಕೈ ಏಕಂ ಮೇಲೆ ಹಿಂದೆ ಹಿಂದಕ್ಕೆ ಹೋಗಿ ದ್ವೇ ನಿಧಾನ ಪೂರ್ತಿ ಮುಂದಕ್ಕೆ ಮುಂದಕ್ಕೆ ಏಕಂ ಮೇಲೆ ಕೈಗಳನ್ನ ಕೆಳಗೆ ಎಳ್ಕೊಳ್ತಾ ಹಿಂದೆ ದ್ವೇ ನಿಧಾನವಾಗಿ ಪೂರ್ತಿ ಮುಂದಕ್ಕೆ ಮಂಡಿ ನೇರ ಇರಲಿ ಕೈಗಳನ್ನ ಮೇಲಕ್ಕೆತ್ತಿ ಶರೀರವನ್ನ ಬಗ್ಸಿ ಕೆಳಗೆ ಏಕಂ ಮೇಲೆ ಹಿಂದೆ ಕೈಗಳನ್ನ ಕೆಳಗೆ ಜಗ್ಗಬೇಕು ಕೆಳಗೆ ಎಳ್ಕೊಳ್ಬೇಕು ದ್ವೇ ಪೂರ್ತಿಯಾಗಿ ಮುಂದಕ್ಕೆ ಮಂಡಿ ನೇರ ಮಾಡ್ಕೋಣ ಮುಂದೆ ಬಾಗಿ ಏಕಂ ಈಗ ಕೈಯನ್ನ ಬಿಡಿಸಿ ಕೈ ಬಿಡಿಸಿ ಮೇಲಕ್ಕೆ ಚಾಚಿ ಎಳ್ಕೊಳ್ಳಿ ಕೈಯನ್ನ ಮೇಲಕ್ಕೆ ಮಂಡಿ ಚುಪ್ಪನ ಬಿಗಿ ಮಾಡಿ ಫಾಸ್ಟ್ ಆಗಿ ಸ್ವಿಮ್ ಮಾಡ್ತಾ ಮೇಲಕ್ಕೆ ಸ್ಪೀಡ್ ಅಲ್ಲಿ ಮಾಡಿ ಬರ್ತೇವಲ್ಲ ಅದೇ ರೀತಿ ದ್ವೇ ಏಕಂ 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 ದ್ವೇ ಸಾಕು ವಿಶ್ರಾಂತಿ ಶರೀರವನ್ನ ಸಡಿಲ ಮಾಡ್ಕೋಣ ಒಂದ್ಸಲ ಉಸಿರಾಟವನ್ನ ಗಮನಿಸಿ
ಸರಿ, ಕೈಗಳ ಹಿಂದೆ ಒಂದೊಂದೇ ಕಾಲುಗಳನ್ನ ಮುಂದೆ ಮಧ್ಯ, ಪಕ್ಕಕ್ಕೆ ಮಧ್ಯ, ಹಿಂದೆ ಮತ್ತೆ ನೆಲಕ್ಕೆ ತಾಗಿಸ್ಬೇಕು. ಮಧ್ಯ ಬರುವಾಗ ನೆಲಕ್ಕೆ ತಾಗಿಸಬಾರ್ದು. 4ನೇ ಸ್ಥಿತಿಯಲ್ಲಿ 4ನೇ ಕೌಂಟಿಗೆ ನೆಲಕ್ಕೆ ತಾಗಿಸ್ಬೇಕು. ಬಲಗಾಲಿನಿಂದ ಶುರು. ಏಕಂ ಮುಂದೆ, ದ್ವೈ ಪಕ್ಕಕ್ಕೆ, ತ್ರೀಣಿ ಹಿಂದೆ, ಚತ್ವಾರಿ ನೆಲಕ್ಕೆ. ಎಡಗಾಲಿನಿಂದ ಏಕಂ ಮುಂದೆ, ದ್ವೈ ಪಕ್ಕಕ್ಕೆ, ತ್ರೀಣಿ ಹಿಂದೆ, ಚತ್ವಾರಿ ನೆಲಕ್ಕೆ. ಮತ್ತೆ ಬಲಗಾಲು ಏಕಂ ದ್ವೈ त्रीणि चत्वारि. एडगालु एकं द्वे त्रीणि चत्वारि. मत्ते बलगालु एकं द्वे त्रीणि चत्वारि. एडगालु एकं द्वे त्रीणि चत्वारि. इन्नोम्मे बलगालु एकं द्वे त्रीणि चत्वारि. एडगालु एकं द्वे त्रीणि चत्वारि. साಕು. ಎರಡು ಪಾದದ ನಡುವೆ ಸ್ವಲ್ಪ ಅಂತರ ಇರಲಿ. ಕೈಗಳನ್ನು ಮೇಲಕ್ಕೆ ಚಾಚೋಣ. ಅರ್ಧ ಕೂತು ನಿಲ್ಲೋದು ಬೇಡ, ಪೂರ್ತಿ ಕೂತು ನಿಲ್ಬೇಕು. ಶುರು. ಏಕಂ ದ್ವೇ. ಮಂಡಿ ನೋವಿದ್ರೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಏಕಂ ದ್ವೇ एकं द्वे एकं द्वे एकं द्वे एकं द्वे एकं द्वे. साಕು. ಬೆನ್ನಿನ ಮೇಲೆ ಮಲಗಿ ಮಲಗಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಬೆನ್ನಿಂದ ಮಲಗಿ. ಮಲಗಿ ಮಾಡುವಂತ ಅಭ್ಯಾಸಗಳನ್ನು ಮಾಡ. ಎರಡು ಪಾದಗಳನ್ನು ಜೋಡಿಸಿ ಇಟ್ಕೊಳ್ಳಿ. ಪಾದಗಳನ್ನು ಜೋಡಿಸಿ ಎರಡು ಕಾಲುಗಳನ್ನ 30 ಡಿಗ್ರಿಯಷ್ಟು ಮೇಲಕ್ಕೆ ಎತ್ತಬೇಕು. ನೆಲದಿಂದ ಸ್ವಲ್ಪ ಮೇಲೆ. ಈಗ ಬಲಗಾಲನ 90 ಡಿಗ್ರಿ ನೇರ ಮಾಡಬೇಕು. ಏಕಂ ಬಲಗಾಲ 90 ಡಿಗ್ರಿಯಷ್ಟು ನೇರ. ಬಲಗಾಲನ ಕೆಳಗಿಳಿಸ್ತಾ ಎಡಗಾಲ ಮೇಲೆ ದ್ವೈ. ಏಕಂ ದ್ವೈ. ಕಾಲ ಮೇಲೆ ಕೆಳಗೆ, ಪೂರ್ತಿ ನೆಲಕ್ಕೆ ಇಳಿಸಬಾರ್ದು. ಕೆಳಗಿನ ಕಾಲು ನೆಲಕ್ಕೆ ತಾಕಬಾರ್ದು, ನೆಲದಿಂದ ಸ್ವಲ್ಪ ಮೇಲೆ ಇರಬೇಕು. ಏಕಂ ದ್ವೈ एकं द्वे एकं द्वे. ಎರಡು ಕಾಲು ಗಂಟು ನೇರ ಇರಲಿ. ಮಕ್ಕಳದ್ದು ಕಾಲು ತುಂಬಾ ಮಕ್ಕಳದ್ದು ಬೆಂಡಿದೆ, ಸ್ಟ್ರೈಟ್ ಇರಬೇಕು ಕಾಲು. ಏಕಂ ದ್ವೆ एकं द्वे एकं द्वे एकं द्वे. ಸಾಕು. ನಿಧಾನ ಕಾಲುಗಳನ್ನು ಕೆಳಗಿಳಿಸಿ ವಿಶ್ರಾಂತಿ. ಸರಿ, ಕೈ ಬೆರಳನ್ನ ಹಿಂಗೆ ಲಾಕ್ ಮಾಡಿ. ಕೈ ಬೆರಳು ಲಾಕ್ ಮಾಡಿ ತಲೆ ಹಿಂದಕ್ಕೆ ಇಟ್ಕೊಳ್ಳಿ. ತಲೆ ಹಿಂದೆ ಕಾಲನ್ನು ಮಡಚಿ ಇಟ್ಕೊಳ್ಳಿ. ಕಾಲುಗಳನ್ನು ಮಡಚಬೇಕು. ಪಾದ ನೆಲದಿಂದ ಮೇಲೆ, ಮಂಡಿ ಎದೆ ಹತ್ರ ಬರ್ಲಿ. ಪಾದ ಮೇಲ್ ಬರ್ಬೇಕು, ಮಂಡಿ ಎದೆ ಹತ್ರ ಬರ್ಬೇಕು. ಈಗ ಕಾಲನ್ನ ಜೋರಾಗಿ ಪುಷ್ ಮಾಡ್ಬೇಕು. ಎದ್ದು ನೇರ ಕುತ್ಕೊಳ್ಬೇಕು. ವಾಪಸ್ ಮಲಗುವಾಗ ಮತ್ತೆ ಕಾಲು ಮಡಚಿ ಮಲಗಬೇಕು. ಶುರು. ಏಕಂ ಪುಷ್ ಮಾಡ್ತಾ ಮೇಲೆ, ಬೆನ್ನು ನೇರ. ಕೈಯನ್ನು ಹಿಂದಕ್ಕೆ ತಗೊಳ್ಳಿ. ಎದೆ ಹಿಗ್ಗಿಸಿ ಬೆನ್ನ ನೇರ ಮಾಡಿ. ಕಾಲು ಜೋಡಿಸಿಟ್ಕೊಳ್ಳಿ. ಮುಂದೆ ಪುಷ್ ಮಾಡಿದ ಕಾಲನ್ನ ಜೋಡಿಸಿಟ್ಕೊಳ್ಬೇಕು. ನೇರ ಮಾಡ್ಬೇಕು, ಬಿಡಿಸ್ಬೇಕು. ಮಂಡಿ ಮಡಚೋದಲ್ಲ, ಮಂಡಿ ಪೂರ್ತಿ ನೇರ ಆಗ್ಬೇಕು. ದ್ವೇ ಮತ್ತೆ ಮಲಗುವಾಗ ಕಾಲು ಮಡಚಿ ಮಲಗಬೇಕು. ಏಕಂ ಪುಷ್ ಮಾಡ್ತಾ ಮೇಲೆ, ದ್ವೇ ಮತ್ತೆ ಕಾಲು ಮಡಚಿ ಮಲಗಿ. ಏಕಂ
द्वै एकं द्वै एकं ಯಾರಿಗೆ ಮೇಲೆ ಬರ್ಲಿಕ್ಕೆ ಆಗೋದೇ ಇಲ್ಲ ಕೈ ಕಾಲ್ನಡಿಯಲ್ಲಿ ಕೈ ಇಟ್ಕೊಂಡು ಸಪೋರ್ಟ್ ತಗೊಂಡು ಮಾಡಬಹುದು द्वै एकं द्वै ಈಗ ಮೇಲ್ ಬಂದು ಮುಂದಕ್ಕೆ ಬಾಗಬೇಕು एकं ಮುಂದಕ್ಕೆ ಕೈಯಿಂದ ತಲೆಯನ್ನ ಬಗ್ಗಿಸಬೇಕು ಕೆಳಗೆ ಪಾದ ಜೋಡಿಸಿರ್ಲಿ द्वै ವಾಪಸ್ ಹಿಂದೆ एकं ಮೇಲ್ ಬಂದು ಮುಂದಕ್ಕೆ द्वै ಹಿಂದೆ एकं द्वै एकं द्वै एकं द्वै सको विश्रांति ಶರೀರವನ್ನ ಪೂರ್ತಿ ಸಡಿಲ ಮಾಡ್ಕೊಳ್ಳಿ ಸ್ವಲ್ಪ ಬಲಗಡೆ ತಿರುಗಿ ಬಲಗೈ ತಲೆ ಅಡಿಯಲ್ಲಿ ಬಲಗೈ ತಲೆ ಅಡಿಯಲ್ಲಿ ಎಡಗೈಯನ್ನ ಎದೆಯ ಮುಂದೆ ನೆಲಕ್ಕೆ ಇಟ್ಕೋಣ ಬಲಗೈ ತಲೆ ಅಡಿಯಲ್ಲಿ ಇಡ್ಬೇಕು ಎಡಗೈ ಮುಂದೆ ನೆಲದಲ್ಲಿ ಎರಡೂ ಕಾಲುಗಳನ್ನು ಜೋಡಿಸಿಟ್ಕೊಳ್ಳಿ ಮಂಡಿ ಬಿಗಿ ಮಾಡಿ ಕಾಲು ನೇರ ಆಗ್ಲಿ ಎರಡೂ ಕಾಲುಗಳು ನೇರ ಎಡಗಾಲನ ಮೇಲ್ ಚಾಚಬೇಕು ಮತ್ತು ವಾಪಸ್ ಕೆಳಗಿಳಿಸಬೇಕು ಶುರು एकं द्वै ಕೆಳಗೆ एकं द्वै 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 ಮುಂದೆ एकं द्वै ಮುಂದಕ್ಕೆ एकं द्वै 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 ಹಿಂದೆ एकं द्वै ಹಿಂದೆ एकं द्वै ಕಾಲು ಸ್ಟ್ರೈಟ್ ಇರಬೇಕು ಮಡಚಬಾರದು ಹಿಂದೆ एकं द्वै एकं द्वै एकं द्वै एकं द्वै एकं द्वै ಸಾಕು ಎಡಗಡೆ ತಿರುಗಿ ಎಡಕ್ಕೆ ಎಡಗೈ ತಲೆಡಿಯಲ್ಲಿ ಬಲಗೈಯನ್ನ ಮುಂದೆ ನೆಲದಲ್ಲಿಡಿ ಮತ್ತೆ ಕಾಲುಗಳನ್ನು ಜೋಡಿಸಿಟ್ಕೊಳ್ಳೋಣ ನೇರ ಮಾಡ್ಕೊಳ್ಳೋಣ ಮಂಡಿ ಬಿಗಿ ಮಾಡಿ ಬಲಗಾಲನ ಮೇಲೆ ಚಾಚಬೇಕು ವಾಪಸ್ ಕೆಳಗಿಳಿಸಬೇಕು ಶುರು एकं द्वै ಮೇಲೆ ಮೇಲೆ ಮತ್ತೆ ಕೆಳಗೆ द्वै ಕೆಳಗೆ एकं द्वै 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 ಕಾಲು ಮುಂದಕ್ಕೆ ಹೋಗಬೇಕು एकं द्वै ಮುಂದೆ ಮುಂದೆ एकं द्वै 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 ಹಿಂದಕ್ಕೆ एकं द्वै ಮಂಡಿ ನೇರ एकं द्वै 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 सको ನೆಮ್ಮದಿಗೆ ವಿಶ್ರಾಂತಿ ಪುಟಮಲಿಗೆ ನೆಮ್ಮದಿಗೆ ಫುಲ್ ರಿಲ್ಯಾಕ್ಸ್ ಮಾಡಿ
ಸಾಕು. ನಿಧಾನ ಬಲಗಡೆಗೆ ತಿರುಗಿ ಮೇಲ್ ಬಂದು ನಿಂತ್ಕೊಳ್ಳೋಣ. ಬಲ ದಿಕ್ಕಿಗೆ ತಿರುಗಿ ಮೇಲ್ ಬಂದು ನಿಲ್ಬೇಕು. ಸೂರ್ಯ ನಮಸ್ಕಾರಕ್ಕೆ ಸಿದ್ಧ. ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡೋಣ. ಪಾದಗಳನ್ನು ಜೋಡಿಸಿಟ್ಕೋಣ. ಸಮಸ್ಥಿತಿ. ಎಷ್ಟು ಸೂರ್ಯ ನಮಸ್ಕಾರ ಮಾಡ್ಬೋದು ಇವತ್ತು? 4 ನೆನ್ನೆ ಮಾಡಿದ್ದೇವೆ. 4ರ ನಂತರ ಇನ್ನು 1 ಎಕ್ಸ್ಟ್ರಾ 5 ಮಾಡ್ಬೋದಲ್ವ ಇವತ್ತು? ಯಾರಿಗೆ 4ಕ್ಕೆ ತುಂಬಾ ಸುಸ್ತಾಯ್ತು ನಿಲ್ಸಿ, ಸಾಧ್ಯ ಇದ್ರೆ 5 ಪ್ರಯತ್ನ ಮಾಡಿ. ಸಮಸ್ಥಿತಿ. ಶರೀರ ನೇರ ಮಾಡ್ಕೋಣ. ನಮಸ್ಕಾರ ಸ್ಥಿತಿ. ಮಿತವಾಗಿ ಕಣ್ಣುಗಳನ್ನು ಮುಚ್ಚಿ. ಸೂರ್ಯ ಪ್ರಾರ್ಥನೆ ನಾನು ಹೇಳ್ತಾ ಹೋಗ್ತೇನೆ, ಕೇಳಿಸ್ಕೊಳ್ಳೋಣ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪುರುಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓಂ ರಾಂ ಮಿತ್ರಾಯ ನಮಃ. ಏಕಂ. ಕೈಗಳ ಮೇಲೆ ಸೊಂಟದ ಮೇಲ್ಭಾಗವನ್ನ ಸ್ವಲ್ಪ ಹಿಂದೆ ಬಾಗಿಸ್ಬೇಕು. ತಲೆ ಹಿಂದೆ, ಕೈಗಳನ್ನ ನೋಡ್ತಾ ಕೈನ ಇನ್ನಷ್ಟು ಮೇಲೆ ಕೆಳಕೋಣ. ದ್ವೇ. ಕೈಯನ್ನು ಬಿಡಿಸಿ ಮುಂದೆ ಚಾಚ್ತಾ ಪೂರ್ತಿ ಕೆಳಗೆ. ಅಂಗೈನ ಪಾದದ ಪಕ್ಕದಲ್ಲಿ ನೆಲಕ್ಕೆ ಒತ್ತಿಟ್ಟು ಮುಂದೆ ಬಾಗಿ ಬೆನ್ನು ನೇರ ಆದಷ್ಟು ಕೆಳಗೆ ಬಗ್ಗಿಸ್ಬೇಕು ಬೆನ್ನನ್ನ. ತ್ರೀಣಿ. ಬಲಗಾಲ ಹಿಂದೆ, ಬಲಗಾಲನ ಮಂಡಿ ನೆಲಕ್ಕೆ ತಾಗಿಸಿ ಸೊಂಟ ಒಳಗೆ ಬರ್ರಿ. ಬೆನ್ನು ನೇರ, ದೃಷ್ಟಿ ನೇರವಾಗಿ ಮುಂದೆ. ಮಂಡಿ ಕಾಲಿನ ನೇರದಲ್ಲಿರ್ಬೇಕು, ಬೆರಳಿನ ಮುಂದಕ್ಕೆ ಹೋಗ್ಬಾರ್ದು. ಚತ್ವಾರಿ. ಬಲ ಮಂಡಿಯನ್ನು ಎತ್ತಿ ಮೇಲಕ್ಕೆ, ಸೊಂಟ ಮೇಲ್ ಬಂತು, ಎಡಗಾಲನ ಜೋಡಿಸಿ ದಂಡ ಸ್ಥಿತಿ. ಪಂಚ. ಮಂಡಿ ನೆಲಕ್ಕೆ, 2 ಅಂಗೈ ಮಧ್ಯದಲ್ಲಿ ಎದೆ ನೆಲಕ್ಕೆ, ಹಣೆ ನೆಲಕ್ಕೆ, ಹೊಟ್ಟೆ ನೆಲದಿಂದ ಮೇಲೆ. ಷಟ್. ಶರೀರವನ್ನ ಮುಂದಕ್ಕೆ ಜೀತ ಮೇಲೆ ತರಬೇಕು. ಭುಜವನ್ನ ಹಿಗ್ಗಿಸ್ಬೇಕು, ತಲೆ ಹಿಂದೆ. ಸೊಂಟ ನೋವು ಬೆನ್ನೋವಿದ್ರೆ ಕಾಲು ಸ್ವಲ್ಪ ಅಗಲಕ್ಕೆ ಇಟ್ಕೊಳ್ಳಿ. ಸಪ್ತ. ಸೊಂಟದ ಭಾಗನ ಮೇಲಕ್ಕೆತ್ತಿ ಪೂರ್ತಿ ಹಿಂಗಾಲ ನೆಲಕ್ಕೆ ಒತ್ತಿಡೋಣ. 2 ಭುಜಗಳನ್ನ ಒಳಗೆ ಎಳ್ಕೊಳ್ತಾ ತಲೆ ಕೆಳಗೆ, ಮಂಡಿ ನೇರ. ಅಷ್ಟ. ಮತ್ತೆ ಬಲಪಾದ ಹಸ್ತಗಳ ಮಧ್ಯ, ಪೂರ್ತಿ ಮಧ್ಯಕ್ಕೆ ಬರದೆ ಹೋದ್ರೆ ಎಲ್ಲಿ ಬರ್ತದೆ ಅಲ್ಲಿ ಇಡಿ. ಹಿಂದಿನ ಮಂಡಿ ತಾಗಿಸಿ ಬಲಗೈಯಿಂದ ಎತ್ತಿಕೊಳ್ಳಿ. ನವ. ಎಡಗಾಲನ ಜೋಡಿಸ್ಬೇಕು, ಮಂಡಿ ನೇರ ಮಾಡ್ತಾ ಮುಂದಕ್ಕೆ ಬಾಗಿ. ದಶ. ನಮಸ್ಕಾರ ಸ್ಥಿತಿ. ಓಂ ಹ್ರೀಂ ರವಯೇ ನಮಃ. ಏಕಂ. ಕೈಗಳ ಮೇಲೆ ಕೆಳಕೋಣ. ಬೆನ್ನು ಸ್ವಲ್ಪ ಹಿಂದೆ. ದ್ವೇ. ಕೈ ಚಾಚ್ತಾ ಪೂರ್ತಿಯಾಗಿ ಮುಂದೆ. ತ್ರೀಣಿ. ಎಡಗಾಲ ಹಿಂದೆ, ಸೊಂಟ ಒಳಗೆ, ಬೆನ್ನು ನೇರ. ಚತ್ವಾರಿ. ಎಡ ಮಂಡಿಯನ್ನ ನೇರ ಮಾಡಿ ಬಲ ಪಾದವನ್ನು ಜೋಡಿಸ್ತಾ ದಂಡ ಸ್ಥಿತಿ. ಪಂಚ. ಮಂಡಿ ಅಂಗೈ ಮಧ್ಯ, ಎದೆ, ಹಣೆ ನೆಲಕ್ಕೆ. ಷಟ್. ಮುಂದಕ್ಕೆ ಜೀತ ಮೇಲೆ, ಭುಜವನ್ನು ಹಿಗ್ಗಿಸ್ಬೇಕು, ತಲೆ ಹಿಂದೆ. ಸಪ್ತ. ಸೊಂಟದ ಭಾಗ ಮೇಲೆ ಪೂರ್ತಿ ಹಿಂಗಾಲನ ಒತ್ತಿ ಬೆನ್ನೊಳಗೆ. ಅಷ್ಟ. ಎಡ ಪಾದ ಮುಂದೆ, ಕೈ ಮಧ್ಯ. ಇನ್ನೊಮ್ಮೆ ಸೊಂಟ ಒಳಗೆ ಬೆನ್ನ ನೇರ ಮಾಡಿ ತಲೆ ಎತ್ತಿ ಮುಂದೆ ನೋಡಿ. ನವ. ಬಲಗಾಲನ ಜೋಡಿಸ್ಬೇಕು, ಮಂಡಿ ನೇರ ಮಾಡ್ತಾ ಬಗ್ಗಿ ಕೆಳಗೆ. ದಶ. ನಮಸ್ಕಾರ ಸ್ಥಿತಿ. ಓಂ ಹ್ರೂಂ ಸೂರ್ಯಾಯ ನಮಃ. ಏಕಂ. ಕೈಗಳ ಮೇಲೆ ಚಾಚ್ತಾ ಬೆನ್ನ ಸ್ವಲ್ಪ ಹಿಂದೆ ಬಾಗಿಸೋಣ.
ದ್ವೇ ಕೈ ಮುಂದಕ್ಕೆ ಚಾಚ್ತಾ ಪೂರ್ತಿಯಾಗಿ ಕೆಳಗೆ ಬಾಗಿ ಮಂಡಿ ಬಿಗಿ ಮಾಡ್ಕೊಳ್ಳಿ. ಕೈ ಪಾದ ಪಕ್ಕದಲ್ಲಿ ಇಡ್ಬೇಕು. ತ್ರೀಣಿ ಬಲಗಾಲ ಹಿಂದೆ, ಬಲಗಾಲನ ಬೆರಳು ನೆಲಕ್ಕೆ ತಾಗಿಸಿ ಮಂಡಿ ನೆಲಕ್ಕೆ ಕೊಡಿ. ಸೊಂಟ ಒಳಗೆ ಬರ್ಲಿ. ತಲೆ ಎತ್ತಿ ಬೆನ್ನ ನೇರ ಮಾಡಿ. ಚತ್ವಾರಿ ಬಲಗಾಲನ ನೇರ ಮಾಡಬೇಕು, ಎಡಗಾಲನ ಜೋಡಿಸ್ಬೇಕು. ರಾಧಾ ಶ್ರೀನಿವಾಸ್ ಅವರು ಸ್ವಲ್ಪ ಸೊಂಟ ಕೆಳಗೆ ಬರ್ಲಿ. ಸೊಂಟ ಸ್ವಲ್ಪ ಕೆಳಗೆ ಇಳಿಸಿ ಬೆನ್ನ ನಿಂಗೆ ಸ್ವಲ್ಪ ಮುಂದಕ್ಕೆ ತರಲಿ. ಬೆನ್ನು ಮುಂದೆ ಬರ್ಲಿ, ಅವಾಗ ಸೊಂಟ ಕೆಳಗೆ ಬರ್ತದೆ. ಪಂಚ ಮಂಡಿ ಕೈ ಮಧ್ಯದಲ್ಲಿ ಎದೆ, ಹಣೆ ನೆಲಕ್ಕೆ, ಹೊಟ್ಟೆ ನೆಲದಿಂದ ಮೇಲಿರ್ಬೇಕು. ಹೊಟ್ಟೆ ನೆಲಕ್ಕೆ ತಾಗಿಸಿರ್ಬಾರ್ದು. ಎರಡು ಕೈಗಳು ಎದೆ ಹತ್ತಿರ ಇದ್ದದ್ದು ಹೊಟ್ಟೆ ಹತ್ರ ಬರೋವರೆಗೂ ಮುಂದಕ್ಕೆ ಹೋಗಿ ಮತ್ತೆ ಮೇಲೆ ಬರ್ಬೇಕು. ಶರ್ಟ್ ಮುಂದಕ್ಕೆ ದೀಕ್ ಬಿಟ್ಟು ಮೇಲೆ, ಭುಜ ಹಿಗ್ಗಿಸಿ, ಕೈ ನೇರಾಗ್ಲಿ, ಮೊಣಕೈ ನೇರಾಗ್ಲಿ. ಭುಜ ಹಿಂದಕ್ಕೆ. ಲಿಖಿತ ಅವರು ಶೋಲ್ಡರ್ ಆದಷ್ಟು ಹಿಂದೆ ಕೆಳಕೊಳ್ಳಿ, ಎದೆ ಹಿಗ್ಗಬೇಕು. ಸಪ್ತ ಸೊಂಟದ ಭಾಗ ಮೇಲೆ ಪೂರ್ತಿ ಬೆನ್ನ ಒಳಗೆ ಇಳಕೋಣ. ತಲೆ ಕೆಳಗೆ ಹಾಕಿ ಮಂಡಿ ಬಿಗಿ ಮಾಡಿ, ಹಿಂಗಾಲ ನೆಲಕ್ಕೆ ಒತ್ತಿ. ಅಷ್ಟ ಬಲ ಪಾದ ಕೈಗಳ ಮಧ್ಯ, ಬಲ ಪಾದ ಮುಂದೆ ಬರ್ಬೇಕು. ಎರಡು ಅಂಗೈ ಮಧ್ಯಕ್ಕೆ ಬರ್ಬೇಕು. ಬಲಗಾಲ, ಎಡಗಾಲ ಮಂಡಿ ತಾಗಿಸಿ, ಸೊಂಟ ಇನ್ನೊಮ್ಮೆ ಒಳಗೆ, ತಲೆ ಎತ್ತಿ ಬೆನ್ನ ನೇರ ಮಾಡಿ. ನವ ಎಡಗಾಲ ಜೋಡಿಸ್ಬೇಕು. ಮಂಡಿ ನೇರ ಮಾಡ್ತಾ ಕೆಳಗ್ ಬಗ್ಗಿ. ಮಂಜುನಾಥ್ ಗಾಯತ್ರಿ ಅವರದ್ದು ಇನ್ನು ಬಗ್ಬೇಕು, ಕೆಳಗ್ ಬಗ್ಬೇಕು. ನವ ಒಂದ್ಸಲ ಪೂರ್ತಿ ಬಗ್ಬೇಕು. ದಶ ಈಗ ಮೇಲೆ ನಮಸ್ಕಾರ ಸ್ಥಿತಿ. ಓಂ ಹ್ರೈಂ ಭಾನವೇ ನಮಃ. ಏಕ ಕೈಗಳ ಮೇಲೆ ಕೆಳಕೋಣ. ಸ್ವಲ್ಪ ಹಿಂದಕ್ಕೆ, ಮೊಣಕೈ ನೇರ ಇರ್ಬೇಕು, ಮೇಲಕ್ಕೆ ಎಳಿಬೇಕು ಕೈನ. ದ್ವೇ ಕೈ ಚಾಚ್ತ ಪೂರ್ತಿಯಾಗಿ ಕೆಳಗೆ. ತ್ರೀಣಿ ಎಡಗಾಲ ಹಿಂದೆ, ಎಡಗಾಲ ಹಿಂದಕ್ಕೆ ತಗೊಳ್ಬೇಕು. ಸೊಂಟ ಒಳಗೆ ಬರ್ಲಿ, ಬೆನ್ನ ನೇರ ಮಾಡ್ಕೊಳ್ಳಿ. ಚತ್ವಾರಿ ಬಲಗಾಲನ ಜೋಡಿಸ್ತಾ ದಂಡ ಸ್ಥಿತಿ. ಎಡಗಾಲನ ಎತ್ತಿ ಬಲಗಾಲನ ಜೋಡಿಸಿ. ಪಂಚ ಮಂಡಿ ಕೈ ಮಧ್ಯದಲ್ಲಿ ಎದೆ, ಹಣೆ ನೆಲಕ್ಕೆ, ಹಣೆ ತಾಗಿಸಿ ನೆಲಕ್ಕೆ. ಶರ್ಟ್ ಮುಂದಕ್ಕೆ ಜೀಕ್ ಬಿಟ್ಟು ಮೇಲೆ ಎಳ್ಕೊಳ್ಬೇಕು. ಶರೀರವನ್ನು ನೆಲದಲ್ಲಿ ಎಳೆದು ಮತ್ತೆ ಮೇಲೆ ಬರ್ಬೇಕು. ಭುಜ ಹಿಂದೆ. ಸಪ್ತ ಸೊಂಟದ ಭಾಗ ಮೇಲೆ ಕೆತ್ತಬೇಕು. ಪೂರ್ತಿ ಹಿಂಗಾಲನ ಒತ್ತಿ ಬೆನ್ನೊಳಗೆ ಹೋಗ್ಲಿ. ಅಷ್ಟ ಎಡ ಪಾದ ಅಂಗೈಗಳ ಮಧ್ಯ, ಬಲ ಮಂಡಿ ನೆಲಕ್ಕೆ ತಾಗಿಸಿ. ಇನ್ನೊಮ್ಮೆ ಸೊಂಟ ಒಳಗೆ, ತಲೆ ಎತ್ತಿ ಮುಂದೆ ನೋಡಿ. ನವ ಬಲಗಾಲ ಜೋಡಿಸ್ಬೇಕು. ದಶ ನಮಸ್ಕಾರ ಸ್ಥಿತಿ. ಲಾಸ್ಟ್ ಇನ್ನೊಂದು ಸೂರ್ಯ ನಮಸ್ಕಾರ. ಯಾರಿಗೆ ತುಂಬಾಗಿದೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತಾದ್ರೆ ನಿಲ್ಸಿ, ತೊಂದರೆ ಇಲ್ಲ. ಉಳಿದಂತವ್ರು ನಮಸ್ಕಾರ ಸ್ಥಿತಿ. ಓಂ ಹ್ರೌಂ ಖಗಾಯ ನಮಃ. ಏಕ ಉಸಿರನ್ನು ತಗೊಳ್ತಾ ಕೈಗಳ ಮೇಲೆ. ದ್ವೇ ಉಸಿರನ್ನ ಹೊರಗ್ ಬಿಡ್ತಾ ಕೈ ಚಾಚ್ತಾ ಮುಂದೆ. ತ್ರೀಣಿ ಉಸಿರನ್ನ ತಗೊಳ್ತಾ ಬಲಗಾಲ ಹಿಂದೆ, ಬಲಗಾಲ ಹಿಂದೆ. ಚತ್ವಾರಿ ಉಸಿರನ್ನ ಹೊರಗೆ ಬಿಡ್ತಾ ಎಡಗಾಲನ ಜೋಡಿಸಿ ಹಿಂದಕ್ಕೆ ತನ್ನಿ. ಪಂಚ ಉಸಿರನ್ನ ತಗೊಳ್ಬೇಕು, ಹೊರಗೆ ಬಿಡ್ತಾ ಅಷ್ಟಾಂಗ ನಮಸ್ಕಾರ. ಮಂಡಿ ಎದೆ ಹಣೆ ನೆಲಕ್ಕೆ ತಾಗಿಸ್ಬೇಕು. ಶರ್ಟ್ ಉಸಿರನ್ನ ತಗೊಳ್ತಾ ಮುಂದಕ್ಕೆ ಜೀಗ್ತಾ ಮೇಲೆ. ಸಪ್ತ ಉಸಿರನ್ನ ಹೊರಗೆ ಬಿಡ್ತಾ ಶರೀರ ಪೂರ್ತಿ ಒಳಮುಖ, ತಲೆ ಕೆಳಗೆ. ಅಷ್ಟ ಉಸಿರನ್ನ ತಗೊಳ್ತಾ ಮತ್ತೆ ಬಲಪಾದ ಅಂಗೈಗಳ ಮಧ್ಯ. ಅಷ್ಟ ಉಸಿರನ್ನ ನವ ಉಸಿರನ್ನ ಹೊರಗೆ ಬಿಡ್ತಾ ಎಡಗಾಲನ ಜೋಡಿಸಿ ಮುಂದೆ ಬಾಗಿ. ದಶ ಉಸಿರನ್ನ ತಗೊಳ್ತಾ ನಮಸ್ಕಾರ ಸ್ಥಿತಿ. ಖುಷಿ ಆಯ್ತು, ಯಾರು ಸಹ ನಿಲ್ಲಿಸ್ಲಿಲ್ಲ. 5 ಸೂರ್ಯ ನಮಸ್ಕಾರ ಕಂಪ್ಲೀಟ್ ಮಾಡಿದ್ದೀರಿ. ಮಲಗಿ ಹೊಟ್ಟೆ ಮೇಲೆ. ಮಕರಾಸನ. ಹೊಟ್ಟೆ ಮೇಲೆ ಮಲಗಬೇಕು. ಇಲ್ಲಿ ಕೆನ್ನೆ ಅಥವಾ ಗಲ್ಲವನ್ನ ಕೊಟ್ಟು ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ.
ಕೌಚ್ ಮಲಗಿ. ಎಡಗೈ ಕೆಳಗೆ, ಬಲಗೈ ಮೇಲೆ. ಗಲ್ಲ ಕೊಡಬೇಕು ಅಥವಾ ಕೆನ್ನೆಯನ್ನ ಕೊಡಬೇಕು. ಕಣ್ಮುಚ್ಚಿ ಕಂಪ್ಲೀಟ್ ರಿಲ್ಯಾಕ್ಸ್. ಶರೀರನ ಪೂರ್ತಿ ಸಡ್ಲ ಬಿಡಿ. ಸಾಕು. ನಿಧಾನವಾಗಿ ಬಲಗಡೆಗೆ ತಿರುಗಿ ಮೇಲ್ ಬಂದು ನಿಂತ್ಕೊಳ್ಳಿ. ಬಲಗಡೆಗೆ ತಿರುಗಿ ಮೇಲ್ ಬಂದು ನಿಲ್ಲಿ. ಸೂರ್ಯ ನಮಸ್ಕಾರದ 5 ಅಭ್ಯಾಸಗಳನ್ನು ಮಾಡಿದ್ದೇವೆ. 5 ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡಿದ್ದೇವೆ. ಆಸನಗಳನ್ನು ಮಾಡ್ಬೋದಲ್ವಾ? ಮಾಡ್ಬೋದು. ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ ಮಾಡಿ. ಸರಿ, ನಿನ್ನೆ ಮಾಡುವಂತದ್ದು ಪಾದಹಸ್ತದ ಅಭ್ಯಾಸನ ಮಾಡೋಣ. ಮತ್ತೆಲ್ಲ ಆಸನಗಳು ನೆನಪಿದಲ್ಲ? ತಾಳಾಸನ, ವೃಕ್ಷಾಸನ, ಅರ್ಧಚಕ್ರಾಸನ, ಅರ್ಧಗಡಿ ಚಕ್ರಾಸನ. ಮತ್ತೆ ನೆನ್ನೆ ಮಾಡುವಂತದ್ದು ಪಾದಹಸ್ತಾಸನ. ಪಾದಹಸ್ತಾಸನದ ಅಭ್ಯಾಸ ಮಾಡೋಣ. 2 ಪಾದಗಳ ನಡುವೆ ಸ್ವಲ್ಪ ಅಂತರ ಇರಲಿ. ಪಾದ ಮುಂಗಾಲುಗಳನ್ನ ಒಳಗೆ ತಿರುಗಿಸಿ ಹಿಂಗಾಲುಗಳನ್ನ ಸ್ವಲ್ಪ ಹೊರಗೆ ಬಿಡಿಸಿಟ್ಕೊಳ್ಳಿ. ಮುಂಗಾಲ ಒಳಗೆ, ಹಿಂಗಾಲ ಹೊರಗೆ. ಸಮಸ್ಥಿತಿ. ಶರೀರ ನೇರ. ಒಮ್ಮೆ ಪೂರ್ತಿಯಾಗಿ ಉಸಿರನ್ನ ಹೊರಗೆ ಶರೀರ ಬಿಗಿ ಆಗ್ಬೇಕು, ನೇರ ಆಗ್ಬೇಕು. ಉಸಿರನ್ನ ಒಳಗ್ ತಗೊಳ್ತಾ 2 ಕೈಗಳು ಮುಂದಕ್ಕೆ ಚಾಚ್ತಾ ಮೇಲೆ, ಕೈಗಳನ್ನ ಮೇಲೆ ಕೆಳಕೊಳ್ಬೇಕು. ಮಂಡಿ ಚಿಪ್ಪನ ಬಿಗಿ ಮಾಡಿ ಕೈಯನ್ನ ಎಳಿರಿ ಮೇಲಕ್ಕೆ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಕೈಯನ್ನ ಮುಂದಕ್ಕೆ ಚಾಚ್ತಾ ಕೆಳಗೆ ಬಾಗೋಣ. 2 ಅಂಗೈಗಳನ್ನ ಪಾದದ ಮುಂಭಾಗದಲ್ಲಿ ನೆಲಕ್ಕೆ ಒತ್ತಿಟ್ಕೋಣ. ಹಸ್ತಗಳೆರಡನ್ನ ಪಾದದ ಮುಂದೆ ನೆಲಕ್ಕೆ ಒತ್ತಿಟ್ಕೊಳ್ಬೇಕು. ತಲೆ ಎತ್ತಿ ಬೆನ್ನನ್ನ ನೇರ ಮಾಡಿ, ಬೆನ್ನು ನೇರ, ಮಂಡಿ ನೇರ. ಈಗ ಒಂದೊಂದೇ ಹಸ್ತಗಳನ್ನ ಪಾದದ ಅಡಿಯಲ್ಲಿ ಇಡ್ತಾ ಬನ್ನಿ. ಒಂದೊಂದೇ ಅಂಗೈಯ ಭಾಗ ಪಾದದ ಅಡಿಯಲ್ಲಿ. ಬೆನ್ನು ಕುಸ್ತು ಹೋಗ್ಬಾರ್ದು, ಮೇಲಕ್ಕೆ ಎತ್ತಬೇಕು. ತಲೆ ಹಿಂದೆ, ಮಂಡಿ ಬಿಗಿ ಮಾಡ್ಕೊಳ್ಳಿ. ಇನ್ನೊಮ್ಮೆ ಉಸಿರನ್ನ ಒಳಗೆ ತಗೊಳ್ಳೋಣ. ಉಸಿರನ್ನ ಹೊರಗೆ ಬಿಡ್ತಾ ಮೊಣ ಕೈಗಳನ್ನ ಮಡಚ್ಕೊಳ್ತಾ ಎದೆಯ ಭಾಗವನ್ನ ತೊಡೆಗಳ ಹತ್ತಿರಕ್ಕೆ ಮುಂದೆ ಬಾಗಿಸ್ತಾ ಹೋಗೋಣ. ಎಷ್ಟು ಸಾಧ್ಯ ಆದಷ್ಟು ಎದೆಯನ್ನ ಬಗ್ಗಿಸ್ಕೊಂಡು ಕೊನೆಗೆ ನಿಧಾನವಾಗಿ ತಲೆ ಕೆಳಗೆ. ಹಣೆಯನ್ನ ಮಂಡಿಗಳ ಹತ್ತಿರಕ್ಕೆ ಮುಂದಕ್ಕೆ ಬಾಗಿಸ್ತಾ ಹೋಗ್ಬೇಕು. ಎದೆಯ ಭಾಗ ಕೆಳಗೆ ಬರಬೇಕು. ಮಂಡಿ ನೇರ ಇರಲಿ. ಶರೀರವನ್ನ ಆದಷ್ಟು ಕೆಳಗೆ ಬಗ್ಗಿಸ್ಕೊಂಡು ತಲೆಯನ್ನ ನಿಧಾನ ಸಡಿಲ ಮಾಡಿ ತಲೆಯ ಭಾಗಕ್ಕೆ ಚೆನ್ನಾಗಿ ರಕ್ತ ಸಂಚಲನೆ ಆಗುವಂತ ಅಭ್ಯಾಸ ಪಾದಹಸ್ತಾಸನ. ಪೂರ್ತಿ ಶರೀರದ ಹಿಂಭಾಗದಲ್ಲಿ ಸ್ನಾಯುಗಳಿಗೆ ಎಳೆತದ ಅನುಭವವನ್ನ ಕೊಡುವಂತ ಸ್ಥಿತಿ. ನಿಧಾನವಾಗಿ ಬೆನ್ನ ನೇರ ಮಾಡ್ತಾ ಬನ್ನಿ. ತಲೆ ಎತ್ತಿ ಬೆನ್ನ ನೇರ ಮಾಡ್ಕೊಳ್ಳಿ. ಈಗ ಒಂದೊಂದೇ ಅಂಗೈಗಳನ್ನ ಬಿಡಿಸಿ ಮತ್ತೆ ಪಾದದ ಮುಂದೆ ಅಂಗೈಯನ್ನು ನೆಲಕ್ಕೊತ್ತಿ. ಪಾದದ ಮುಂದೆ ಅಂಗೈ ನೆಲಕ್ಕೊತ್ತಬೇಕು. ಮಂಡಿ ಬಿಗಿ ಮಾಡಿಕೊಂಡೆ ಉಸಿರ ತಗೊಳ್ತಾ 2 ಕೈಗಳು ಮುಂದಕ್ಕೆ ಚಾಚ್ತಾ ಮೇಲೆ, ಕೈಗಳನ್ನ ಇನ್ನೊಮ್ಮೆ ಮೇಲೆ ಕೆಳಕೊಳ್ಳೋಣ. ಉಸಿರನ್ನ ಹೊರಗೆ ಬಿಡ್ತಾ ಕೈಗಳೆರಡು ಪಕ್ಕದಿಂದ ನಿಧಾನವಾಗಿ ಪೂರ್ತಿಯಾಗಿ ಕೆಳಗೆ. ವಿಶ್ರಾಂತಿ. ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಶರೀರವನ್ನ ಸಡಿಲ ಮಾಡಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ. ಹಾಗೆ ಕೂತ್ಕೊಳ್ಳೋಣ. ಮೊದಲು ಕಲಿತಂತ ಅಭ್ಯಾಸಗಳನ್ನು ಸ್ವಲ್ಪ ಬಿಡ್ತಾ ಹೋಗ್ತೇನೆ. ಯಾಕಂದ್ರೆ ನಮ್ಗೇನು ಹೊಸ್ತು ಕಲಿಯುವಾಗ ಎಲ್ಲವನ್ನ ಹಳತ್ತನ್ನೆಲ್ಲ ಮಾಡಿ ಮತ್ತೆ ಹೊಸ್ತು ಕಲಿಲಿಕ್ಕೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಆದಷ್ಟು ಸಾಧ್ಯ ಆದಷ್ಟು ನೆನ್ಪಿಟ್ಕೊಳ್ಳಿ ಎಲ್ಲ ಅಭ್ಯಾಸಗಳನ್ನ. ಸಮತಲ ಸ್ಥಿತಿಗೆ ಬನ್ನಿ.
ಪಾದ ಜೋಡಿಸಿಟ್ಕೊಳ್ಬೇಕು, ಬೆನ್ನು ನೇರ, ಭುಜವನ್ನ ಹಿಗ್ಗಿಸ್ಬೇಕು, ದೃಷ್ಟಿ ನೇರವಾಗಿ ಮುಂದಕ್ಕೆ. ಒಮ್ಮೆ ಪಶ್ಚಿಮೋತ್ತಾನಾಸನದ ಅಭ್ಯಾಸ ಮಾಡ. ಪೂರ್ತಿ ಉಸಿರು ಹೊರಗೆ, ಉಸಿರನ್ನ ತಗೊಳ್ತಾ ಎರಡೂ ಕೈಗಳು ಮುಂದಕ್ಕೆ ಚಾಚ್ದ ಮೇಲೆ ಕೈಗಳ ಮೇಲೆ ಕೆಳಿಬೇಕು, ಬೆನ್ನು ನೇರ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನಕ್ಕೆ ಮುಂದೆ ಬಾಗಿ ಕಾಲು ಬೆರಳನ್ನ ಹಿಡ್ಕೊಳ್ಳಿ. ಒಂದ್ಸಲ ಬೆನ್ನ ನೇರ ಮಾಡಿ, ಪಾದದ ಮಧ್ಯದ ಭಾಗವನ್ನು ಹಿಡಿದು ಇನ್ನೊಮ್ಮೆ ಬೆನ್ನ ನೇರ ಮಾಡ್ಕೊಳ್ಳೋಣ. ಶ್ವಾಸ ಒಳಗೆ ಬೆನ್ನ ಎತ್ತಬೇಕು ಮೇಲೆ. ಶ್ವಾಸವನ್ನ ಹೊರಗೆ ಬಿಡ್ತಾ ಮೊಣಕೈನ ಮಡಚ್ಕೊಳ್ತಾ ಎದೆಯ ಭಾಗವನ್ನ ತೊಡೆಗಳ ಹತ್ತಿರಕ್ಕೆ ಮುಂದೆ ಬಗ್ಗಿಸ್ತಾ ಹೋಗೋಣ. ಪೂರ್ತಿ ಬಾಗಿದ ನಂತರ ಕೊನೆಗೆ ನಿಧಾನವಾಗಿ ತಲೆ ಕೆಳಗೆ. ಅದೇ ಸ್ಥಿತಿಯಲ್ಲಿ ಇನ್ನಷ್ಟು ಶರೀರವನ್ನ ಮುಂದೆ ಬಾಗಿಸಿ ಪ್ರಯತ್ನ ಮಾಡಿ. ಇನ್ನು ಕಡೆ ಕೈಯಿಂದ ಪಾದವನ್ನ ಬಿಗಿಯಾಗಿ ಹಿಡ್ಕೊಳ್ಳಿ. ಮೊಣಕೈನ ಎಳಿರಿ ನೆಲದ ಕಡೆಗೆ, ಎದೆಯನ್ನ ಇನ್ನೂ ಕೆಳಗೆ ತನ್ನಿ. ಬೆನ್ನು ನೋವು ಸೊಂಟು ನೋವಿದ್ರೆ ತುಂಬಾ ಒತ್ತಡ ಹಾಕ್ಬೇಡಿ, ಸಾಧ್ಯ ಆಗುವಷ್ಟು ಮಾತ್ರ ಬೆನ್ನನ್ನ ಹಿಗ್ಗಿಸ್ಬೇಕು, ನೇರ ಮಾಡ್ಕೊಳ್ಬೇಕು. ತುಂಬಾ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಹಿಗ್ಗಿಸ್ತಾ ಹೋಗ್ಬೇಕು, ಬಗ್ಗಿಸಬಾರ್ದು, ತುಂಬಾ ಪ್ರಯತ್ನ ಮಾಡ್ಬೇಕು. ನಿಧಾನ ಬೆನ್ನು ನೇರ, ಕಾಲು ಬೆರಳನ್ನ ಹಿಡ್ಕೊಳ್ತಾ ಮತ್ತೆ ಬೆನ್ನು ನೇರ. ಶ್ವಾಸ ತಗೊಳ್ತಾ ಎರಡು ಕೈಗಳು ಮುಂದಕ್ಕೆ ಚಾಚ್ದ ಮೇಲೆ ಕೈಯನ್ನೊಮ್ಮೆ ಮೇಲೆ ಕೆಳಕೋಣ. ಶ್ವಾಸ ಹೊರ ಬಿಡ್ತಾ ಕೈಗಳೆರಡು ಶರೀರದ ಹತ್ತಿರ, ವಾಪಸ್ ಸಮತಲ ಸ್ಥಿತಿ, ಬೆನ್ನ ನೇರ ಮಾಡ್ಕೊಳ್ಬೇಕು. ಈಗ ನಿನ್ನೆ ಮಾಡಿರುವಂತಹ ಅಭ್ಯಾಸ ಪದ್ಮಾಸನದ ಅಭ್ಯಾಸ ಮಾಡ. ಬಲಗಾಲನ ಮಡಚಿ ಎಡ ತೊಡೆಯ ಮೇಲೆ, ಕೈಯಿಂದ ಪಾದವನ್ನು ಆದಷ್ಟು ಮೇಲಕ್ಕೆ ಎತ್ತಿಟ್ಕೊಳ್ಬೇಕು. ಮಂಡಿ ಮೇಲೆ ಬರ್ತದೆ, ಮಂಡಿಯನ್ನು ನೆಲಕ್ಕೆ ಒತ್ತಬೇಕು. ಬಲ ಮಂಡಿ ನೆಲಕ್ಕೆ ಒತ್ತಿಟ್ಕೊಳ್ಬೇಕು. ನಂತರ ಎಡಗಾಲನ ಮಡಚಿ ಬಲ ತೊಡೆಯ ಮೇಲೆ. ಇಲ್ಲಿ ಬಲಗಾಲದ ಮಂಡಿಯನ್ನು ನೆಲಕ್ಕೆ ಒತ್ತಿದ್ದೇನೆ. ಇದು ಕೆಲವರಿಗೆ ಏನಾಗಿದೆ, ಇಲ್ಲಿ ಕಾಲನ ಮೇಲೆ ಕೆಟ್ಟಿ ಕೂಡಲೇ ಇದು ಇಷ್ಟು ಮೇಲೆ ಬಂದೆ. ಇಷ್ಟು ಮೇಲೆ ಬಂದ ನಂತರ ನೀವು ಎಡಗಾಲನ ಎತ್ತಿಡ್ಲಿಕ್ಕೆ ಹೋದ್ರೆ ಆಗುದಿಲ್ಲ. ಯಾಕೆಂದ್ರೆ ಎಡಗಾಲ ಇಷ್ಟು ಮೇಲೆ ಬರ್ಬೇಕು, ಹೌದಾ? ಇದು ಇಷ್ಟು ಮೇಲೆ ಎತ್ತಿಟ್ಕೊಳಿಕ್ಕೆ ಹೇಗಾಗ್ತದೆ? ಇದನ್ನ ಇಷ್ಟು ಮೇಲೆ ಎತ್ತಬೇಕು. ಅದಕ್ಕೋಸ್ಕರ ಇದನ್ನ ಒತ್ತಿ ಅಂತ ಹೇಳುದು. ಇದನ್ನ ನೆಲಕ್ಕೆ ತಾಗಿದ್ರೆ ಇಲ್ಲಿ ಎತ್ತರ ಕಡಿಮೆ ಆಯ್ತು. ಇಷ್ಟೇ ಜಾಗದಲ್ಲಿ ಎತ್ತಿಟ್ಕೊಂಡ್ರೆ ಸಾಕು. ಕಾಲ ಬೆನ್ನು ನೇರ, ನೇರ ಮಾಡಿ ಕುತ್ಕೋಣ. ಪದ್ಮಾಸನದ ಅಭ್ಯಾಸ ಮಾಡಿದ್ದೇವೆ, ಅಲ್ಲಿಂದ ಹಾಗೆ ಪರ್ವತಾಸನದ ಅಭ್ಯಾಸ ಮಾಡ. ಒಮ್ಮೆ ಪೂರ್ತಿ ಉಸಿರು ಹೊರಗೆ, ಎರಡು ಕೈಗಳು ಭುಜದ ನೇರ, ಮೇಲ್ಮುಖ. ಮತ್ತೆ ಉಸಿರನ್ನು ತಗೊಳ್ತಾ ಎರಡು ಕೈಗಳು ಕಿವಿಯ ನೇರ ಮೇಲೆ, ಕೈ ತೋಳದ ಕಿವಿ ತಾಗಿಸಿ ಮೇಲೆ ಕೆಳೆದು ಅಂಗೈಗಳನ್ನ ಪೂರ್ತಿಯಾಗಿ ಜೋಡಿಸಿ. ಅದೇ ಸ್ಥಿತಿಯಲ್ಲಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಒಮ್ಮೆ ಪರ್ವತಾಸನದ ಅಭ್ಯಾಸವನ್ನ ನಮ್ಮ ಮನಸ್ಸಿನಿಂದ ಗಮನಿಸ್ತಾ ಹೋಗೋಣ. ಕಾಲುಗಳಿಂದ ಪದ್ಮಾಸನವನ್ನ ಹಾಕಿದ್ದೇವೆ, ಬೆನ್ನು ನೇರ ಇದೆ, ಕೈಗಳನ್ನ ನಮಸ್ಕೃತಿಯಲ್ಲಿ ಮೇಲಕ್ಕೆ ಜೋಡಿಸಿಟ್ಕೊಂಡಿದ್ದೇವೆ. ಕೈಗಳನ್ನ ಸಾಧ್ಯ ಇದೆಯಾ ಇನ್ನು ಸ್ವಲ್ಪ ಮೇಲೆ ಕೆಳಲಿಕ್ಕೆ ನೋಡಿ. ಉಸಿರನ್ನು ತಗೊಳ್ತಾ ಇನ್ನು ಮೇಲೆ ಕೆಳಕೊಳ್ಳಿ, ಪ್ರಯತ್ನ ಮಾಡಿ ಮೇಲೆ ಇಳಿಲಿಕ್ಕೆ. ನಿಧಾನ ಕಣ್ಣುಗಳನ್ನು ಬಿಡಿಸೋಣ. ಉಸಿರನ್ನು ತಗೊಳ್ತಾ ಮತ್ತೊಮ್ಮೆ ಕೈಗಳನ್ನ ಮೇಲೆ ಕೆಳಿಬೇಕು. ಉಸಿರನ್ನ ಹೊರಗೆ ಬಿಡ್ತಾ ಎರಡು ಕೈಗಳು ಭುಜದ ನೇರ, ಉಸಿರು ತಗೊಳ್ತಾ ಅಂಗೈ ಕೆಳಗೆ, ಪೂರ್ತಿ ಉಸಿರು ಹೊರಗೆ ಬಿಡ್ತಾ ಕೈಗಳು ನಿಧಾನವಾಗಿ ಕೆಳಗೆ. ಒಂದೊಂದೇ ಕಾಲುಗಳನ್ನ ನಿಧಾನ ಮುಂದಕ್ಕೆ ಚಾಚ್ತಾ ವಾಪಸ್ ಮತ್ತೆ ಸಮತಲ ಸ್ಥಿತಿಗೆ ಬರೋಣ. ಸಮತಲ ಸ್ಥಿತಿ, ಪಾದ ಜೋಡಿಸಬೇಕು, ಬೆನ್ನು ನೇರ ಆಗ್ಬೇಕು. ಈಗ ಪದ್ಮಾಸನ ವಿರುದ್ಧವಾಗಿ ಮೊದಲಿಗೆ ಎಡಗಾಲ ಮಡಚಿ ಮತ್ತೆ ಬಲಗಾಲ ಮಡಚಿದ್ವಿ. ಈಗ ಮೊದಲು ಎಡಗಾಲ ಮಡಚಿಟ್ಕೋಣ. ಬಲಗಾಲ ಮಡಚಿ ಮತ್ತೆ ಎಡಗಾಲ ಮಡಚಿದ್ದಲ್ಲ, ಈಗ ಮೊದಲು ಎಡಗಾಲ ಮತ್ತೆ ಬಲಗಾಲ. ಬೆನ್ನು ನೇರ, ಮತ್ಸ್ಯಾಸನದ ಅಭ್ಯಾಸ ಮಾಡ್ಬೇಕು. ಅಭ್ಯಾಸಕ್ಕಾದ್ರೆ ನಿಮ್ಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಮನೆಗೆ ಕೊಟ್ರೆ ಅಧೋಮುಖ ಮತ್ಸ್ಯಾಸನ ಯಾರು ಒಂದು ಕಾಲದ ಅಭ್ಯಾಸ ಮಾಡಿದ್ರೆ ಅಥವಾ ಎರಡು ಕಾಲ ಇಟ್ಟಿದ್ದಾರೆ, ನಿಧಾನ ಮೊಣಕೈಯನ್ನೆಲ್ಲ ಕೊಡ್ತಾ ಹಿಂದೆ ಬರಬೇಕು. ನಂತರ ಕೈಗಳ ಸಹಾಯದಿಂದ ಭುಜವನ್ನ ಮೇಲೆ ಕೆತ್ತಬೇಕು, ನೆತ್ತಿ ನೆಲಕೊಳ್ಬೇಕು, ಕಾಲು ಬೆರಳನ್ನ ಹಿಡಿಬೇಕು, ಮೊಣಕೈಯನ್ನ ನೆಲದ ಕಡೆಗೆ ಎಳಿ
ಹೋಗ್ಬೇಕು. ಮೊಣಕೈಯಿಂದ ನೆಲವನ್ನು ಮುಟ್ಟಿಸಿ ಕೆಳಗೆ. ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ಇರೋಣ. ಎದೆಯ ಭಾಗವನ್ನ, ಗಂಟಲಿನ ಭಾಗವನ್ನ ಚೆನ್ನಾಗಿ ಹಿಗ್ಗಿಸ್ತಕ್ಕಂಥ ಸ್ಥಿತಿ ಅದು ಮತ್ಸ್ಯಾಸನ. ಶ್ವಾಸಕೋಶದ ಭಾಗವನ್ನ ಚೆನ್ನಾಗಿ ಹಿಗ್ಗಿಸೋದ್ರಿಂದ ಉಸಿರಾಟಕ್ಕೆ ತುಂಬಾ ಅನುಕೂಲವಾಗುವಂತ ಅಭ್ಯಾಸ. ನಿಧಾನ ಕೈಗಳ ಸಹಾಯದಿಂದ ಒಂದು ನೆತ್ತಿಯನ್ನ ಕೆಳಗಿಳಿಸ್ಕೋಣ. ಮೊಣಕೈಯನ್ನು ನೆಲಕ್ಕೆ ಕೊಡ್ತಾ ನಿಧಾನವಾಗಿ ಮೇಲೆ ಬನ್ನಿ. ನಿಧಾನಕ್ಕೆ ಮೇಲೆ ಬನ್ನಿ. ಒಂದೊಂದೇ ಕಾಲುಗಳನ್ನ ನಿಧಾನ ಮುಂದಕ್ಕೆ ಚಾಚ್ತಾ ವಾಪಸ್ ಮತ್ತೆ ಸಮತಲ ಸ್ಥಿತಿಗೆ ಬನ್ನಿ. ಸಮತಲ ಸ್ಥಿತಿ, ಪಾದ ಜೋಡಿಸಿ ಇಟ್ಕೊಳ್ಬೇಕು, ಬೆನ್ನನ್ನು ನೇರ ಮಾಡ್ಬೇಕು. ವಿಶ್ರಾಂತಿ, ಪಾದ ಸ್ವಲ್ಪ ಅಗಲಕ್ಕೆ, ಕೈಗಳ ಸ್ವಲ್ಪ ಹಿಂದೆ, ಶರೀರವನ್ನ ಸಡಿಲ ಮಾಡ್ಕೋಣ. ಹಾಗೆ ಸಡಿಲವಾಗಿ ಶರೀರವನ್ನ ಪೂರ್ತಿ ಸಡಿಲವಾಗಿ ಬಿಟ್ಕೊಂಡು ಒಂದು ಹೊಸ ಆಸನದ ಅಭ್ಯಾಸವನ್ನ ನೋಡ್ಕೊಳ್ಳೋಣ. ಕುಳಿತು ಮಾಡುವಂತ ಇನ್ನೊಂದು ಅಭ್ಯಾಸ, ಆಸನಕ್ಕೆ ಹೆಸರು ಗೋಮುಖಾಸನ. ಗೋಮುಖಾಸನ ನಮ್ಗೆ ಗೊತ್ತಾಗಿದೆ ಏನಿರ್ಬೋದು ಆಸನ. ಗೋವಿನ ಮುಖದ ರೀತಿಯನ್ನ, ಮುಖವನ್ನ ಹೋಲುವಂತ ಸ್ಥಿತಿ ಗೋಮುಖಾಸನ. ಇಲ್ಲಿ ಸಮತಲ ಸ್ಥಿತಿಯಲ್ಲಿ ಕೂತ್ಕೊಳ್ತೇವೆ. ನಿಧಾನಕ್ಕೆ ಮೊದಲು ಬಲಗಾಲನ ಮಡಚಬೇಕು. ಎಡ ತೊಡೆಯ ಅಡಿಯಿಂದ ಪಾದನ ಪೂರ್ತಿ ಹೊರಗೆ ತರಬೇಕು, ಪಾದ ಹೊರಗೆ. ಅದಾದ ನಂತರ ಎಡಗಾಲನ ಮಡಚಬೇಕು. ಮೇಲಿನಿಂದ ಪಾದ ಹೊರಗೆ. ಎರಡೂ ಪಾದಗಳು ಆಚೆ ಈಚೆ ಇರಬೇಕು. ಎರಡೂ ಮಂಡಿಗಳು ಒಂದರ ಮೇಲೆ ಒಂದು ಬರುವಷ್ಟು ಪ್ರಯತ್ನ ಮಾಡ್ಬೇಕು. ನಮ್ಗೆ ಇಷ್ಟು ಸಾಧ್ಯ ಇಲ್ಲ, ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡಿ. ದಿನದಿಂದ ದಿನಕ್ಕೆ ಅಭ್ಯಾಸ ಮಾಡ್ತಾ ಹೋದಾಗೆ ನನ್ನ ಶರೀರ ಎಷ್ಟು ಫ್ಲೆಕ್ಸಿಬಲ್ ಆಗ್ತದೆ, ಎಷ್ಟು ಸಡಿಲ ಆಗ್ತದೆ, ತೊಡೆಯ ಭಾಗಗಳು, ಸೊಂಟದ ಭಾಗಗಳು ಎಷ್ಟು ಸಡಿಲ ಆಗ್ತದೆ, ಅಷ್ಟು ನಮ್ಗೆ ಸ್ಥಿತಿಯನ್ನ ಪೂರ್ತಿಯಾಗಿ ತಲುಪಲಿಕ್ಕೆ ಸಹಾಯ ಆಗ್ತದೆ. ಪ್ರಯತ್ನ ಮಾಡ್ಬೇಕಷ್ಟೇ. ಒಂದೇ ದಿವಸಕ್ಕೆ ಇಷ್ಟು ಪೂರ್ತಿ ಸ್ಥಿತಿ ಬರ್ತದೆ ಅಂತಲ್ಲ. ನಿಮ್ಗೆ ಎಷ್ಟಾಗ್ತದೆ ಅಷ್ಟು ದಿನದಿಂದ ದಿನಕ್ಕೆ ಅಭ್ಯಾಸ ಮಾಡ್ತಾ ಹೋಗಿ. ಪೂರ್ತಿ ಸ್ಥಿತಿ ಬಂದ್ರೆ ಮಾತ್ರ ನಮ್ಗೆ ಆಸನದ ಪೂರ್ತಿ ಪ್ರಯೋಜನ ಸಿಗ್ತದೆ ಅಂತನೂ ಇಲ್ಲ. ನಾನು ಮಾಡುವಂತ ಆಸನದ ಅಭ್ಯಾಸ ಸರಿಯಾದ ಕ್ರಮದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ನಾವು ಪ್ರಯತ್ನ ಮಾಡಿದ್ದು ಅಂತ ಆದ್ರೆ ನಮ್ಗೆ ಪೂರ್ತಿ ಸ್ಥಿತಿಯನ್ನ ತಲುಪಬೇಕಂತಿಲ್ಲ. ಅರ್ಧ ಸ್ಥಿತಿಯಲ್ಲೂ ಕೂಡ ಶರೀರಕ್ಕೆ ಸಿಗ್ಬೇಕಾದಂತ ಪೂರ್ತಿ ಪ್ರಯೋಜನ ಸಿಗ್ಲಿಕ್ಕೆ ಸಾಧ್ಯ ಉಂಟು. ಹಾಗಂತೇಳಿ ಸ್ಥಿತಿಗೆ ಪೂರ್ತಿ ಹೋದ್ರೆ ಮಾತ್ರ ನನಗೆ ಆಸನದ ಪೂರ್ತಿ ಪ್ರಯೋಜನ ಸಿಗ್ತದೆ ಅಂತ ಯಾವತ್ತೂ ಅಂದ್ಕೊಳ್ಳಿಕ್ ಹೋಗ್ಬೇಡಿ. ನೀವೇನು ಆಸನದ ಸ್ಥಿತಿಯನ್ನ ಮಾಡ್ತೀರಿ ಅದು ಅರ್ಧವೇ ಮಾಡಿದ್ರು ಕೂಡ ಸರಿಯಾದ ಕ್ರಮದಲ್ಲಿರ್ಬೇಕು. ಪೂರ್ತಿ ಪ್ರಮಾಣದ ಪ್ರಯತ್ನ ಇರ್ಬೇಕು. ನಿಮ್ಮದು 100% ಅಲ್ಲಿ ಎಫರ್ಟ್ ಹಾಕಿದ್ದೀರಿ, ಪ್ರಯತ್ನ ಹಾಕಿದ್ದೀರಿ ಅಂತಾದ್ರೆ ಅದರ ಉಪಯೋಗ ಕೂಡ, ಅದರ ಪರಿಣಾಮ ಕೂಡ ನಿಮ್ಗೆ 100% ಹಾಗೇನೆ ಸಿಗ್ತದೆ. ಅದಕ್ಕೆ ಅಭ್ಯಾಸ ನಿತ್ಯ ನಿರಂತರವಾಗಿ ಅಭ್ಯಾಸ ಮುಂದುವರಿಬೇಕಷ್ಟೇ. ಬೆನ್ನು ನೇರ, ಕಾಲುಗಳನ್ನ ಒಂದರ ಮೇಲೊಂದಿಟ್ಟು ಬೆನ್ನ ನೇರ ಮಾಡಿ ಕೂತ್ಕೊಳ್ಳೋದು. ಯಾವ ಕಾಲು ಕೆಳಗಿದೆ ಅದೇ ಭಾಗದ ಕೈಯನ್ನ ಮೇಲಕ್ಕೆ ಚಾಚಬೇಕು. ನಿಧಾನ ಕೈಯನ್ನ ಹಿಂದಕ್ಕೆ ತಗೊಳ್ಬೇಕು. ಮತ್ತೆ ಕೆಳಗಿನ ಕೈಯನ್ನ ಹಿಂದಕ್ಕೆ ತಂದು ಎರಡೂ ಕೈಗಳನ್ನ ಬೆನ್ನಿನ ಹಿಂಭಾಗದಲ್ಲಿ ಹಿಡ್ಕೊಳ್ಬೇಕು. ಕೈಗಳನ್ನ ಬೆನ್ನಿನ ಹಿಂಭಾಗದಲ್ಲಿ ಹಿಡಿಬೇಕು. ಒಂದ್ಸಲ ಹೀಗೆ ನೋಡ್ಕೋಣ. ಬಲಗಾಲ ಹೊರಗೆ, ಎಡಗಾಲ ಮೇಲಿನಿಂದ ತಂದು ಹೊರಗೆ. ಬಲಗಾಲ ಕೆಳಗಿದೆ, ಬಲಗೈ ಮೇಲೆ, ಹಾಗೆ ಬಲಗೈನ ಹಿಂದಕ್ಕೆ ತರಬೇಕು. ಕೆಳಗಿನಿಂದ ಕೈಗಳನ್ನ ತಂದು ಎರಡೂ ಕೈಗಳನ್ನ ಬೆನ್ನಿನ ಹಿಂಭಾಗದಲ್ಲಿ ಹಿಡ್ಕೊಳ್ಬೇಕು. ಮೊಣಕೈ ನೇರ, ಎರಡು ಮೊಣಕೈಗಳು ನೇರ. ವಾಪಸ್ ಬರುವಾಗ ಮತ್ತೆ ಕೈಯಲ್ಲೊಮ್ಮೆ ಮೇಲೆ ಚಾಚಿ ನಿಧಾನವಾಗಿ ಕೆಳಗೆ. ಒಂದೊಂದೇ ಕಾಲುಗಳನ್ನ ಮುಂದಕ್ಕೆ ಚಾಚಿದ್ರೆ ಅಭ್ಯಾಸಕ್ಕೆ ಹೆಸರು ಗೋಮುಖಾಸನ. ಅದನ್ನೇ ವಿರುದ್ಧವಾಗಿ ಇನ್ನೊಂದು ಸೈಡ್ ಇಂದ ಮಾಡುವಂಥದ್ದು. ಮಾಡ್ಬೋದಾ? ಸರಿ. ಸಮತಲ ಸ್ಥಿತಿ ಬನ್ನಿ. ಪಾದ ಜೋಡಿಸಿ ಇಟ್ಕೊಳ್ಳಿ. ಎರಡೂ ಪಾದಗಳನ್ನು ಜೋಡಿಸಿ, ಕೈಗಳು ಶರೀರದ ಹತ್ತಿರದಲ್ಲಿ. ಕಾಲು ಬೆರಳನ್ನ ಹಿಂದಕ್ಕೆ ಕೆಳಕೊಳ್ಳಿ, ಮುಖದ ಕಡೆ ಎಳ್ಕೊಳ್ಳಿ. ಮಂಡಿ ಚಿಪ್ಪನ ಬಿಗಿ ಮಾಡಿ. ಈಗ ಬಲಗಾಲನ ಮಡಚಿ ಎಡತೊಡೆ ಅಡಿಯಿಂದ ಪಾದ ಹೊರಗೆ ಹೋಗ್ಬೇಕು. ಬಲಗಾಲು ಎಡತೊಡೆ ಅಡಿಯಿಂದ, ಎಡಗಾಲನ ಬಲಗಾಲನ ಮೇಲಿನಿಂದ ತನ್ನಿ, ಹೊರಗೆ ತನ್ನಿ ಪಾದ. ಎಡಗಾಲ ಮಡಚಿ ಬಲ ತೊಡೆಯ ಮೇಲಿನಿಂದ. ಸರಿ. ತುಂಬಾ ಜನರು ಪ್ರಯತ್ನ ಮಾಡಿದ್ದಾರೆ, ತೊಂದರೆ ಇಲ್ಲ. ನಿಮ್ಗೆ ಎಷ್ಟಾಗ್ತದೆ ಅಷ್ಟೇ ಮಾಡಿ. ಒಂದೇ ದಿವಸಕ್ಕೆ ಕಾಲನ್ನೆಲ್ಲ ತುಂಬಾ ಎಳ್ದಿಕ್ಕೆಲ್ಲ ಹೋಗ್ಬೇಡಿ. ಸಾಧ್ಯ ಆಗುವಷ್ಟು ಮಾತ್ರ ಪ್ರಯತ್ನ ಮಾಡಿ. ಮಕ್ಕಳಿಗೆಲ್ಲ ಆಗ್ತದೆ. ಚೆನ್ನಾಗಿ ಕೂತಿದ್ದಾರೆ ಮಕ್ಕಳು. ಬೆನ್ನು ನೇರ ಇರ್ಲಿ. ಈಗ ಬಲಗಾಲು ಕೆಳಗಿದೆ, ಬಲಗೈಯನ್ನ ಮೇಲಕ್ಕೆ ಚಾಚಬೇಕು. ಕೆಳಗಿನ ಕಾಲು ಯಾವ್ದಿದೆ ಅದೇ ನೇರದ ಕೈಯನ್ನ ಮೇಲಕ್ಕೆ ಒಂದ್ಸಲ ಚಾಚಿ ಹೇಳ್ಕೊಡಿ. ಬೆನ್ನನ್ನು ನೇರ ಮಾಡಿ ಹಿಗ್ಗಿಸಿ ಬೆನ್ನನ್ನ. ಈಗ ನಿಧಾನ ಬಲಗೈಯನ್ನ ಬೆನ್ನಿನ ಹಿಂದಕ್ಕೆ ತನ್ನಿ.
ಬಲಗೈ ಬೆನ್ನಿನ ಹಿಂದಕ್ಕೆ ಬರ್ಲಿ. ಎಡಗೈಯ ಕೆಳಗಿನಿಂದ ತಂದು ಎರಡೂ ಕೈಗಳನ್ನ ಹಿಡ್ಕೊಳ್ಳಿ. ಬೆನ್ನಿನ ಹಿಂಭಾಗದಲ್ಲಿ ಎರಡೂ ಕೈಗಳನ್ನ ಹಿಡಿಬೇಕು. ಸಾಧ್ಯ ಆದ್ರೆ ದಿವಸದಿಂದ ದಿವಸಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕು. ನನಗೆ ಒಂದೇ ದಿವಸಕ್ಕೆ ಇಷ್ಟು ಸಿಗೋದೇ ಇಲ್ಲ, ತುಂಬಾ ಕಷ್ಟ ಆಗ್ತದೆ ನನಗೆ ಹಿಂದೆ ಹಿಡ್ಕೊಳ್ಳಿಕ್ಕೆ ಸಿಗೋದಿಲ್ಲ. ತುಂಬಾ ಅಭ್ಯಾಸಕ್ಕೆ ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ನಾವು ಮೊನ್ನೆ ಪಶ್ಚಿಮೋತ್ತರ ಇದಕ್ಕೆಲ್ಲ ಶಾಲ್ ಉಪಯೋಗಿಸಿದ್ದೇವೆ. ಇಲ್ಲಿ ಕೂಡ ನಾವು ಈ ಶಾಲ್ ಅನ್ನು ಉಪಯೋಗಿಸಬಹುದು. ಕೈಯನ್ನ ಹಿಂದಕ್ಕೆ ತಗೊಳ್ಬೇಕು, ಕೆಳಗಿಂದ ಹಿಡ್ಕೊಳ್ಬೇಕು, ಎರಡು ಶಾಲ್ಗಳನ್ನ ಹಿಡಿಬೇಕು, ಎರಡು ಭಾಗ ತುದಿಯನ್ನ. ನಂತರ ಕೈಯ ಹತ್ರ 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 ಹತ್ರಕ್ಕೆ ತರ್ತಾ ಹೋಗ್ಬೇಕು. ಎಲ್ಲಿವರೆಗೂ ಅಂತ ಹೇಳಿದ್ರೆ ಒಂದೇ ಒಂದು ಬೆರಳು ಸಿಕ್ಕಿದ್ರು ಸಾಕು. ನಮಗೆ ಲಾಕ್ ಮಾಡ್ಲಿಕ್ಕೆ ಒಂದು ಬೆರಳು ಸಿಕ್ಕಿದ್ರೆ ಸಾಕು. ಗಟ್ಟಿ ಲಾಕ್ ಮಾಡ್ಬೇಕು ಒಂದು ಬೆರಳು. ನಂತರ ಎರಡು ಬೆರಳನ್ನು ಜೋಡಿಸಿ, ಮೂರು ಬೆರಳನ್ನು ಜೋಡಿಸಿ, ಎಲ್ಲ ಬೆರಳುಗಳನ್ನ ಜೋಡಿಸಿ ಲಾಕ್ ಮಾಡಿ ಇನ್ ಸ್ವಲ್ಪ ಹತ್ರ ಹಿಡಿಲಿಕ್ಕೆ ಪ್ರಯತ್ನ ಮಾಡಿ ಹತ್ರ 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 ಹಾಕಿ ಎಳಿತಾ ಹೋಗ್ಬೇಕು. ಪ್ರತಿ ದಿನವೂ ಅಭ್ಯಾಸದಲ್ಲೂ ನನಗೆ ಸ್ಥಿತಿಯನ್ನ ಒಂದ್ಸಲ ಕೈ ಸಿಕ್ಕಿದೆ ಅಲ್ಲಿಗೆ ಸಮಾಧಾನ ಅಲ್ಲ, ಆ ಕೈಯನ್ನ ಇನ್ನೂ ಹತ್ರಕ್ಕೆ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕು. ದಿನದಿಂದ ದಿನಕ್ಕೆ ಪ್ರಯತ್ನ ಆಗ್ತಾ ಇರ್ಬೇಕು. ಸರಿ, ಎಲ್ಲರದ್ದು ಸ್ಥಿತಿ ಚೆನ್ನಾಗಿದೆ. ನಿಧಾನ ಬಲಗೈನ ಮೇಲಕ್ಕೆ ಚಾಚಿ, ಒಮ್ಮೆ ಬಲಗೈನ ಮೇಲೆ ಕೆಳಕೊಡಿ. ನಿಧಾನವಾಗಿ ಬಲಗೈನ ಕೆಳಗಿಡಿ. ಒಂದೊಂದೇ ಕಾಲುಗಳನ್ನ ಮುಂದಕ್ಕೆ ಚಾಚಿ. ನೋವಾಯ್ತಾ ಕೈ? ಎಳೆದು ನೋವಾಯ್ತು ಶ್ರೀದೇವಿ ಅವರಿಗೆ. ಈಗ ಎಡಗಾಲನ ಮಡಚಿ, ಎಡಗಾಲು ಬಲ ತೊಡೆ ಅಡಿಯಿಂದ ಹೊರಗೆ ಬರ್ಬೇಕು. ಎಡಗಾಲು ಬಲ ತೊಡೆ ಅಡಿಯಿಂದ ಪಾದ ಹೊರಗೆ. ನಂತರ ಬಲಗಾಲು ಎಡ ತೊಡೆಯ ಮೇಲಿನಿಂದ ಪಾದ ಹೊರಗೆ, ಬಲ ತೊಡೆಯ ಮೇಲಿನಿಂದ ಪಾದ ಹೊರಗೆ, ಎಡಗಾಲು ಕೆಳಗೆ, ಬಲಗಾಲು ಮೇಲೆ. ಸರಿ, ನರೇಂದ್ರಣ್ಣ ಮಡ್ಚಿ. ಬಲಗಾಲು ಮೇಲಿಂದ ಬರ್ರಿ. ಇದನ್ನ ನೇರ ಮಾಡಿ. ಎಡಗಾಲು ಕೆಳಗಿದೆ. ಈಗ ಎಡಗೈನ ಮೇಲಕ್ಕೆ ಚಾಚಿ, ಎಡಗೈ ಮೇಲೆ ಎಳಕೊಡಿ. ಒಂದ್ಸಲ ಎಡಗೈನ ಮೇಲೆ ಕೆಳಕೊಡಿ. ಬೆನ್ನ ನೇರ ಮಾಡಿ ಎಡಗೈಯನ್ನ ನಿಧಾನ ಬೆನ್ನಿನ ಹಿಂದಕ್ಕೆ ತನ್ನಿ. ಬಲಗೈಯನ್ನ ಕೆಳಗಿನಿಂದ ತಗೊಂಡು ಹೋಗಿ ಎರಡೂ ಕೈಗಳನ್ನ ಬೆನ್ನಿನ ಹಿಂದೆ ಹಿಡಿಲಿಕ್ಕೆ ಪ್ರಯತ್ನ ಮಾಡಿ. ಕಿವಿ ಪಕ್ಕಕ್ಕೆ ಬರೋದಲ್ಲ, ಕೈ ಕಿವಿ ಪಕ್ಕಕ್ಕೆ ಬರೋದಲ್ಲ, ಕುತ್ತಿಗೆಯಿಂದ ಹಿಂದಕ್ಕೆ, ಬೆನ್ನಿನ ಹಿಂದೆ ಹೋಗ್ಬೇಕು. ಈಗ ನಮ್ಗೆ ಗೊತ್ತಾಗ್ತದೆ ನಾವು ಸ್ನಾನ ಮಾಡುವಾಗ ಎಷ್ಟು ಚೆನ್ನಾಗಿ ಬೆನ್ನನ್ನು ತೊಳ್ಕೊಳ್ತೇವೆ ಅಂತೇಳಿ. ನಮ್ಮದ್ ಎರಡೂ ಕೈ ಕರೆಕ್ಟ್ ಸಿಗ್ತಾ ಇದೆ ಅಂತಾದ್ರೆ ನಮ್ಮ ಬೆನ್ನು ಪೂರ್ತಿ ನಮ್ಗೆ ಸಿಗ್ತದೆ ಅಂತೇಳಿ. ಇಲ್ಲದೆ ಹೋದ್ರೆ ಅರ್ಧವೇ ಬೆನ್ನು ತೊಳಿಯೋದು ನಾವ್ ಯಾವಾಗ್ಲೂ. ನನ್ನ ಬೆನ್ನೆ ನಂಗೆ ಸಿಕ್ಕುದಿಲ್ಲ, ನಾನ್ ತೊಳಿಲಿಕ್ಕೆ ಆಗ್ತದಾ? ಸಿಗದೆ ಹೋದ್ರೆ ಕೈ ನೇರ. ಇನ್ನು ಹತ್ರ ತರ್ಲಿಕ್ಕೆ ಆಗ್ತದೆ ನೋಡಿ. ಬೆನ್ನ ಎತ್ತಿ, ಎದೆಯನ್ನ ಹಿಗ್ಗಿಸ್ಕೊಳ್ಳಿ, ಬೆನ್ನ ನೇರ ಮಾಡಿ. ಹೀಗೆ ಕುಸಿಬಾರದು, ಎದೆ ಕುಸಿಬಾರದು, ಎತ್ತಬೇಕು. ಬೆನ್ನ ನೇರ ಆಗ್ಬೇಕಂದ್ರೆ ಎದೆಯನ್ನ ಮೇಲಕ್ಕೆ ಎತ್ತಬೇಕು. ಎದೆಯ ಭಾಗ ಸಂಕುಚಿತ ಆಯ್ತು ಅಂತ ಹೇಳಿದ್ರೆ ಬೆನ್ನು ಬಾಗತ್ತೆ. ಎದೆಯ ಭಾಗವನ್ನು ಹಿಗ್ಗಿಸಿದ್ರೆ ಬೆನ್ನು ನೇರ ಆಗತ್ತೆ. ನಿಧಾನ ಎಡಗೈಯನ್ನು ಬಿಡಿಸಿ, ಮತ್ತೊಮ್ಮೆ ಎಡಗೈನ ಮೇಲಕ್ಕೆ ಚಾಚಿ, ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಎಡಗೈನ ಕೆಳಗಿಳಿಸಿ, ಒಂದೊಂದೇ ಕಾಲುಗಳನ್ನ ಮುಂದಕ್ಕೆ ಚಾಚಿ. ಆಸನದ ಅಭ್ಯಾಸಕ್ಕೆ ಹೆಸರು ಗೋಮುಖಾಸನ. ಗೋವಿನ ಮುಖವನ್ನ ಹೋಲುವಂತ ಸ್ಥಿತಿ ಗೋಮುಖಾಸನ. ಎರಡು ಪಾದಗಳು ಆಚೆ ಈಚೆ ಇತ್ತಲ್ಲ, ಅದನ್ನ ಕಿವಿಗಳು. ಎರಡು ಮಂಡಿಗಳು ಒಂದರ ಮೇಲೆ ಒಂದು ಬಂತಲ್ಲ, ಇದು ಗೋವಿನ ಬಾಯಿ, ಇದು ಗೋವಿನ ಕೋಡು ಮೇಲೆ. ನಮ್ಗೆಲ್ಲ ಒಂದೊಂದು ಕೋಡು ಬಂತು. ಗೋಮುಖಾಸನ ವಿಶೇಷವಾಗಿ ಲೋವರ್ ಬ್ಯಾಕ್ ಪೇನ್ ಯಾರಿಗಿದೆ ಅವರಿಗೆ ತುಂಬಾ ಒಳ್ಳೆ ಅಭ್ಯಾಸ. ಹಾಗೆ ಕಿಬ್ಬೊಟ್ಟೆಯ ಭಾಗಕ್ಕೆ ಒಳ್ಳೆ ಆಯಾಮವನ್ನ ಕೊಡುವಂಥದ್ದು, ಅಂದ್ರೆ ರಿಲ್ಯಾಕ್ಸಿಂಗ್ ಆಗಿ ಇರುವಂತಹ ಸ್ಥಿತಿ ಗೋಮುಖಾಸನ. ವಿಶೇಷವಾಗಿ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಪೈಲ್ಸ್ ಪ್ರಾಬ್ಲಮ್ ಏನಿದೆ, ಮಲಬದ್ಧತೆ ಇದೆಲ್ಲ ಇದ್ರೆ ಈ ರೀತಿಯ ಸಮಸ್ಯೆಗೆ ಕೂಡ ಅತಿ ಉತ್ತಮವಾದಂತಹ ಅಭ್ಯಾಸ ಗೋಮುಖಾಸನ. ಎದೆಯ ಭಾಗವನ್ನ, ಇಲ್ಲಿ ನಾವು ಎದೆಯ ಭಾಗವನ್ನ ಸಂಕುಚಿತ ಮಾಡೋದಲ್ಲ, ಕುಸಿಯಲಿಕ್ಕೆ ಬಿಡೋದಲ್ಲ, ಎದೆಯನ್ನ ಮೇಲಕ್ಕೆ ಹಿಗ್ಗಿಸ್ತಾ ಹೋಗ್ತವೆ. ಈ ಸ್ಥಿತಿಯಲ್ಲೂ ಕೂಡ ಕೈಯನ್ನ ಚೆನ್ನಾಗಿ ಹಿಂದಕ್ಕೆ ಎಳೆಯೋ ಪ್ರಯತ್ನ ಆಗೋದ್ರಿಂದ ಈ ಭಾಗದ ರಿಬ್ಸ್ ಏನಾಗತ್ತೆ, ರಿಬ್ಸ್ ಹಿಗ್ಗತ್ತೆ, ಮೇಲಕ್ಕೆ ಹಿಗ್ಗತ್ತೆ, ಪಕ್ಕೆಲುಬಿನ ಭಾಗ ಹಿಗ್ಗತ್ತೆ. ಹಾಗಾಗಿ ಶ್ವಾಸಕೋಶವನ್ನ ಹಿಗ್ಗಿಸೋದಕ್ಕೆ ಕೂಡ ಗೋಮುಖಾಸನವು ಕೂಡ ಒಳ್ಳೆಯ ಉಪಯುಕ್ತವಾದಂತಹ ಆಸನದ ಸ್ಥಿತಿ. ಮಲಗಿ ಬೆನ್ನಿನ ಮಲಗಿ. ಪವನ ಮುಕ್ತಾಸನ ಪ್ರಕಾರ 1, 2, 3 ಪಟಪಟ ಮಾಡ್ತಾ ಹೋಗೋಣ. ಎರಡು ಕಾಲುಗಳನ್ನು ಜೋಡಿಸಿಟ್ಕೊಳ್ಳೋಣ. ನಿಮ್ಮಷ್ಟಕ್ಕೆ ಮಾಡೋದಲ್ಲ, ನಾನು ಹೇಳ್ತಾ ಹೋಗ್ತೇನೆ, ಮಾಡ್ತಾ ಹೋಗೋಣ ಅಂದ್ರೆ ಎಲ್ಲ ಮಾಡ್ಲಿಕ್ಕೆ ಶುರು. ಎರಡು ಕಾಲುಗಳನ್ನು ಜೋಡಿಸಿಟ್ಕೊಳ್ಳಿ. ಕೈಗಳು ಶರೀರದ ಹತ್ತಿರದಲ್ಲಿ, ಪಾದಗಳು
ಜೋಡಿಸಿಟ್ಕೊಳ್ಬೇಕು. ಕಾಲ್ ಬೆರಳು ಹಿಂದಕ್ಕೆ. ಪವನ ಮುಕ್ತಾಸನ ಪ್ರಕಾರ 1ರ ಅಭ್ಯಾಸ ಮಾಡೋಣ. ಒಮ್ಮೆ ಪೂರ್ತಿಯಾಗಿ ಉಸಿರು ಹೊರಗೆ. ಉಸಿರನ್ನ ತಗೊಳ್ತಾ ಬಲಗಾಲನ 90 ಡಿಗ್ರಿಯಷ್ಟು ನೇರ ಮಾಡಿ, ಬಲಗಾಲ್ ನೇರ. ಹಾಗೆ ಬಲಗಾಲನ ಮಡಚಿಟ್ಕೊಳ್ಬೇಕು. ಕೈಯಿಂದ ಹಿಡಿದು ಬಲ ಮಂಡಿಯನ್ನ ಎದೆ ಹತ್ತಿರ ಕೇಳಿಬೇಕು. ತಲೆಯನ್ನ ಮೇಲಕ್ಕೆತ್ತಿ ಗಲ್ಲವನ್ನ ಬಲಗಾಲನ ಮಂಡಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ತಲೆ ಮೇಲಕ್ಕೆ, ಗಲ್ಲವನ್ನ ಬಲಗಾಲನ ಮಂಡಿಗೆ ತಾಗಿಸ್ಬೇಕು. ತಾಗದೆ ಹೋದ್ರು ತಲೆ ನೆಲದಿಂದ ಮೇಲೆದ್ದು. ಸಂದರ್ಶಿ ಅವರು ಸರಿ ಆಯ್ತು. ಮತ್ತೆ ಉಸಿರನ್ನು ತಗೊಳ್ತಾ ಎಡಗಾಲ್ ನೇರ, ಎಡಗಾಲ್ ನೇರ. ಎಡ ಮಂಡಿಯನ್ನ ಬಿಗಿ ಮಾಡ್ಕೊಳ್ಬೇಕು. ಎಡಗಾಲನ ಸುತ್ತಿಸ್ಬೇಕು. ಶುರು. ಏಕ, ಎಡಗಾಲನ ರೊಟೇಷನ್ ಮಾಡಿ ಸುತ್ತಿಸಿ. ದ್ವೇ, ಗಲ್ಲವನ್ನ ಬಲ ಮಂಡಿಗೆ ತಾಗಿಸಿಟ್ಕೊಳ್ಳಿ. ತಾಗದೆ ಹೋದ್ರೆ ತಲೆ ನೆಲದಿಂದ ಮೇಲಕ್ಕೆತ್ಲಿ. ಕುತ್ತಿಗೆ ನೋವಿನ ಸಮಸ್ಯೆ ಇದ್ರೆ ಮಾತ್ರ ತಲೆ ಕೆಳಗಿರ್ಬೇಕು. ತ್ರೀಣಿ, ಹಾಗೆ ರಿವರ್ಸ್. ಏಕ, ಬಲಗಾಲ ರಿವರ್ಸ್. ದ್ವೇ, ಸಾರಿ ಎಡಗಾಲ. ತ್ರೀಣಿ, ಎಡಗಾಲ ನೇರ ಮಾಡಿ ನಿಧಾನವಾಗಿ ಎಡಗಾಲನ ಕೆಳಗಿಳಿಸಿ, ತಲೆ ಕೆಳಗಿಳಿಸಿ, ಕೈಗಳನ್ನ ಬಿಡಿಸಿ, ಬಲಗಾಲನ ಮತ್ತೆ 90 ಡಿಗ್ರಿ ನೇರ ಮಾಡಿ, ಬಲಗಾಲ ನೇರ ಆಗ್ಬೇಕು. ವಾಪಸ್ ನೇರ ಮಾಡಿ ನಿಧಾನಕ್ಕೆ ಬಲಗಾಲ ಕೆಳಗೆ. ಯಾವ ಕ್ರಮದಿಂದ ಸ್ಥಿತಿಗೆ ಹೋಗಿದ್ದೇವೆ ಅದೇ ಕ್ರಮದಿಂದ ವಾಪಸ್ ಬರ್ಬೇಕು. ಪೂರ್ತಿ ನನಗೆ ಆಸನದ ಪೂರ್ತಿ ಪ್ರಯೋಜನ ಸಿಗ್ಬೇಕಾದ್ರೆ ನಾನು ಆಸನವನ್ನ ಪೂರ್ತಿ ಮಾಡ್ಬೇಕು. ಪವನ ಮುಕ್ತಾಸನ ಎಡಭಾಗದಿಂದ. ಇನ್ನೊಮ್ಮೆ ಪೂರ್ತಿ ಉಸಿರು ಹೊರಗೆ. ಉಸಿರನ್ನ ತಗೊಳ್ತಾ ಎಡಗಾಲನ ನೇರ ಮಾಡಿ, ಎಡಗಾಲ ನೇರ. ಎಡ ಮಂಡಿ ಬಿಗಿ ಮಾಡ್ಕೊಳ್ಳಿ ಒಂದ್ಸಲ. ಈಗ ಎಡಗಾಲನ ಮಡಚಿಟ್ಕೊಳ್ಳಿ. ಕೈಯಿಂದ ಎಡಗಾಲನ ಹಿಡಿದು ಮಂಡಿಯನ್ನ ಎದೆ ಹತ್ತಿರ ಕೆಳಕೊಳ್ಳಿ. ಎಡಗಾಲನ ಮಂಡಿ ಎದೆ ಹತ್ತಿರಕ್ಕೆ ಬರ್ಬೇಕು. ತಲೆಯನ್ನ ಮೇಲಕ್ಕೆತ್ತಿ ಗಲ್ಲವನ್ನ ಎಡಗಾಲನ ಮಂಡಿಗೆ ತಾಗಿಸಿ ಪ್ರಯತ್ನ ಮಾಡಿ. ಮತ್ತೆ ಉಸಿರು ತಗೊಳ್ತಾ ಬಲಗಾಲ ನೇರ. ಬಲ ಮಂಡಿ ಬಿಗಿ ಮಾಡ್ಕೊಳ್ಬೇಕು. ಬಲಗಾಲನ ಸುತ್ತಿಸ್ಬೇಕು. ಏಕ, ಬಲಗಾಲ ತಿರುಗಿಸಿ. ದ್ವೇ, ತ್ರೀಣಿ, ಹಾಗೆ ರಿವರ್ಸ್. ಏಕ, ವಿರುದ್ಧ. ದ್ವೇ, ತ್ರೀಣಿ, ಬಲಗಾಲನ ನೇರ ಮಾಡಬೇಕು. ನಿಧಾನವಾಗಿ ಬಲಗಾಲನ ಬೆಳೆಸಿ, ತಲೆ ಕೆಳಗೆ, ಕೈಗಳನ್ನು ಬಿಡಿಸಿ, ಎಡಗಾಲನ ಮತ್ತೆ ನೇರ ಮಾಡಿ ನಿಧಾನವಾಗಿ ಎಡಗಾಲ ಕೆಳಗೆ. ಶರೀರವನ್ನ ಸಡಿಲ ಮಾಡ್ಕೊಳ್ಳೋಣ. 1-2 ಬಾರಿ ಸಹಜವಾಗಿ ಉಸಿರಾಟ ನಡೆಸೋಣ. ಮತ್ತೆ ಪಾದಗಳನ್ನು ಜೋಡಿಸಿಟ್ಕೊಳ್ಳೋಣ. ಕೈಗಳು ಶರೀರದ ಹತ್ತಿರ. ಪವನ ಮುಕ್ತಾಸನ 2ರ ಅಭ್ಯಾಸ ಮಾಡಬೇಕು. ಇನ್ನೊಮ್ಮೆ ಪೂರ್ತಿಯಾಗಿ ಉಸಿರು ಹೊರಗೆ. ಉಸಿರನ್ನ ತಗೊಳ್ತಾ 2 ಕಾಲುಗಳನ್ನ ಒಟ್ಟಿಗೆ ನೇರ ಮಾಡಿ 90 ಡಿಗ್ರಿಯಷ್ಟು ನೇರ. 2 ಕಾಲುಗಳು ನೇರ. ಹಾಗೆ 2 ಕಾಲುಗಳನ್ನ ಮಡಚಿಟ್ಕೊಳ್ಬೇಕು. ಕೈಯಿಂದ ಹಿಡಿದು ಮಂಡಿಗಳನ್ನ ಎದೆ ಹತ್ತಿರ ಕೆಳಕೊಳ್ಳಿ. ತಲೆಯನ್ನ ಮೇಲಕ್ಕೆತ್ತಿ ಗಲ್ಲವನ ಮಂಡಿಗಳಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ತಾಗದೆ ಹೋದ್ರು ಆ ಪ್ರಯತ್ನ ಆಗ್ತಾ ಇರ್ಬೇಕು. ತಲೆ ನೆಲದಿಂದ ಮೇಲೇನೆ ಇರ್ಬೇಕು. ಅದೇ ಸ್ಥಿತಿಯಲ್ಲಿ ಉಸಿರನ್ನ ಒಳಗೆ ತಗೊಳ್ಳೋಣ. ಉಸಿರನ್ನ ಹೊರಗೆ ಬಿಟ್ಟ ಶರೀರವನ್ನ ಪೂರ್ತಿ ಬಲಗಡೆಗೆ ಬಾಗಿಸ್ತಾ ಬನ್ನಿ. ಪೂರ್ತಿಯಾಗಿ ಬಲ ದಿಕ್ಕಿಗೆ. ಬಲ ಪಾದ ಹೊರ ಅಂಚನ್ನ ನೆಲಕ್ಕೆ ತಾಗಿಸ್ಬೇಕು. ತಲೆ ನೆಲಕ್ಕಲ್ಲ, ನೆಲದಿಂದ ಮೇಲೆ. ಗಲ್ಲವನ್ನ ತಾಗಿಸಿ ಪ್ರಯತ್ನ ಮಾಡಿದೇವಲ್ಲ ತಲೆಯಿಂದ. ಮತ್ತೆ ಉಸಿರನ್ನು ತಗೊಳ್ತಾ ಶರೀರ ನೇರ. ಉಸಿರನ್ನ ಹೊರಗೆ ಬಿಟ್ಟ ಎಡಗಡೆಗೆ, ಪೂರ್ತಿ ಎಡಗಡೆಗೆ. ಎಡ ಪಾದ ಹೊರ ಅಂಚು ನೆಲಕ್ಕೆ ತಾಗ್ಬೇಕು. ಗಲ್ಲವನ್ನ ತಾಗಿಸಿ ಪ್ರಯತ್ನ ಮಾಡಿ ಮಂಡಿಗಳಿಗೆ. ಮತ್ತೆ ಉಸಿರು ತಗೊಳ್ತಾ ನೇರ. ಇನ್ನೊಮ್ಮೆ ಉಸಿರನ್ನ ಹೊರಗೆ ಬಿಡ್ತಾ ಬಲಗಡೆಗೆ. ಉಸಿರನ್ನ ತಗೊಳ್ತಾ ನೇರ. ಉಸಿರು ಹೊರಗೆ ಬಿಡ್ತಾ ಎಡಗಡೆಗೆ. ಮತ್ತೆ ಉಸಿರನ್ನು ತಗೊಳ್ತಾ ನೇರ ಆಗಿ. ಈಗ ಶರೀರಕ್ಕೆ ಸ್ವಲ್ಪ ಫೋರ್ಸ್ ಕೊಡ್ಬೇಕು. ಮೇಲ್ ಬಂದು ಪಾದದ ಮೇಲೆ ಕುತ್ಕೊಳ್ಬೇಕು ಮತ್ತು ವಾಪಸ್ ಹಿಂದಕ್ಕೆ ಮಲಗಬೇಕು. ಶುರು. ಏಕ, ಮೇಲೆ. ಸಾಧ್ಯ ಆದ್ರೆ ಬಂದು ಮೇಲ್ ಬನ್ನಿ, ಇಲ್ಲದಿದ್ರೆ ಕುತ್ಕೊಳ್ಳಿ. ಮೇಲ್ ಬಂದು ಕುತ್ಕೊಳ್ಳಿ. ದ್ವೇ, ಹಿಂದಕ್ಕೆ. ಏಕ, ಮೇಲೆ. ದ್ವೇ, ಹಿಂದೆ. ಏಕ, ಕಾಲ್ ಮಡಚಿ ಇರ್ಬೇಕು. ಕೈಯಿಂದ ಲಾಕ್ ಮಾಡಿರ್ಬೇಕು ಕಾಲು. ದ್ವೇ, ಬಿಡಿಸ್ಲಿಕ್ಕಿಲ್ಲ. ಕಾಲ್ ಬಿಡಿಸ್ಲಿಕ್ಕಿಲ್ಲ. ಮತ್ತೆ ಕಾಲ್ ಬಿಡಿಸ್ಲಿಕ್ಕಿಲ್ಲ.
ಏಕ, ಹಾ ಹಾಗೆ ಹಿಡ್ಕೊಂಡೆ ಮೇಲೆ ಬಂದು ಕೂತ್ಕೋಬೇಕು. ದ್ವೇ, ಹಾ ಪುಷ್ ಮಾಡಿ. ಏಕ, ಓಪನ್ ಮಾಡಿಕ್ಕಿಲ್ಲ, ಕಾಲು ಬಿಡಿಸ್ಲಿಕ್ಕಿಲ್ಲ, ನೇರ ಆಗ್ಬಾರ್ದು ಕಾಲು. ದ್ವೇ, ಸಾಕು. ದ್ವೇ ದ್ವೇ, ಹಿಂದೆ ಮಲಗಿ. ಇನ್ನೊಮ್ಮೆ ಗಲ್ಲವನ್ನ ಮಂಡಿಗೆ ತಾಗಿಸ್ಲಿಕ್ಕೆ ಆಗ್ತದ ನೋಡಿ. ಈಗ ಕೈಯಿಂದ ಎಳ್ಕೊಳ್ಳಿ, ಮಂಡಿನ ಎದೆ ಹತ್ತಿರ ಎಳ್ಕೊಳ್ಳಿ, ಗಲ್ಲವನ್ನ ತಾಗಿಸಿ ಮಂಡಿಗೆ. ನಿಧಾನ ತಲೆ ಕೆಳಗಿಳಿಸಿ, ತಲೆ ಕೆಳಗೆ ಕೈಗಳನ್ನು ಬಿಡಿಸಿ, ಕಾಲುಗಳನ್ನ ಮತ್ತೆ 90 ಡಿಗ್ರಿ ನೇರ ಮಾಡಿ, ಉಸಿರನ್ನ ಹೊರಗೆ ಬಿಡ್ತಾ ನಿಧಾನ ಕಾಲುಗಳನ್ನ ಕೆಳಗಿಳಿಸಿ. ವಿಶ್ರಾಂತಿ. ಶರೀರವನ್ನ ಪೂರ್ತಿ ಸಡಿಲ ಮಾಡ್ಕೊಳ್ಳೋಣ. ಪೂರ್ತಿ ಶರೀರ ಸಡಿಲ ಮಾಡಿ ಉಸಿರಾಟವನ್ನ ಇನ್ನೊಮ್ಮೆ ಗಮನಿಸಿ. ಸ್ವಲ್ಪ ನಿಧಾನ ಬಲಗಡೆಗೆ ತಿರುಗಿ ಮೇಲ್ ಬಂದು ಕೂತ್ಕೊಳ್ಳೋಣ. ಬಲಕ್ಕೆ ತಿರುಗಿ ಮೇಲ್ ಬಂದು ಕೂತ್ಕೊಳ್ಬೇಕು. ಮನೆಗೆ ಮಾಡುವಂತ ಮತ್ತೊಂದು ಅಭ್ಯಾಸ ಒಂದ್ಸಲ ನೋಡ್ಕೊಳ್ಳೋಣ. ಬೆಳಿದ ಮೇಲೆ ಮನೆಗೆ ಮಾಡುವಂತ ಅಭ್ಯಾಸ. ಅಭ್ಯಾಸಕ್ಕೆ ಹೆಸರು ಜಠರ ಪರಿವರ್ತನಾಸನ. ಜಠರ ಪರಿವರ್ತನಾಸನ ನಮ್ಗೆಲ್ಲ ಗೊತ್ತಾಯ್ತು. ಜಠರವನ್ನ ಏನೋ ಮಾಡುವಂತದ್ದು ಅಂತ ಹೇಳಿ, ಜಠರವನ್ನ ಪರಿವರ್ತನೆ ಮಾಡುವಂತದ್ದು ಅಂತ ಹೇಳಿ. ಇದು ನೇರವಾಗಿ ಮಲಗ್ತೇವೆ. ಇಲ್ಲಿ ಸಿದ್ಧ ಸ್ಥಿತಿ. ಇದಾದ ನಂತರ ಎರಡು ಕೈಗಳನ್ನ ಪಕ್ಕಕ್ಕೆ ಚಾಲಿಸ್ಬೇಕು, ಭುಜದ ನೇರ ಪಕ್ಕಕ್ಕೆ. ಒಮ್ಮೆ ಪೂರ್ತಿ ಉಸಿರು ಹೊರಗೆ. ಉಸಿರನ್ನ ತಗೊಳ್ತಾ ಎರಡು ಕಾಲುಗಳನ್ನ ಒಟ್ಟಿಗೆ 90 ಡಿಗ್ರಿಯಷ್ಟು ನೇರ ಮಾಡ್ಬೇಕು. ಕಾಲುಗಳು 90 ಡಿಗ್ರಿಯಷ್ಟು ನೇರ. ಉಸಿರನ್ನ ಹೊರಗೆ ಬಿಡ್ತಾ ಎರಡು ಕಾಲನ್ನ ನಿಧಾನವಾಗಿ ಬಲಗೈ ಕಡೆಗೆ ಬಾಗಿಸ್ತಾ ಹೋಗ್ಬೇಕು. ಬಲಗೈ ಕಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಾಲ ಮೇಲೆ ಬರ್ಬೇಕು. ಇಲ್ಲಿ ಕಾಲನ್ನ ಪಕ್ಕಕ್ಕೆ ತಂದ ಕೂಡಲೇ ಎಡ ಭುಜ ಮೇಲೆ ಬರ್ತದೆ. ಆ ಭುಜವನ್ನ ನೆಲಕ್ಕೆ ಒತ್ತಿಟ್ಕೊಳ್ಬೇಕು. ದೃಷ್ಟಿ ಎಡ ಎಡ ನೋಡ್ಬೇಕು. ಇದು ಮಂಡಿ ಮಡಚ್ಲಿಕ್ಕಿಲ್ಲ, ಕಾಲುಗಳು ಬಿಡಿಸ್ಲಿಕ್ಕಿಲ್ಲ, ಜೋಡಿಸಿರ್ಬೇಕು. ಮಂಡಿ ನೇರ ಇರ್ಬೇಕು. ಮತ್ತೆ ಸ್ಥಿತಿಯಿಂದ ವಾಪಸ್ ಹೋಗುವಾಗ ಇಲ್ಲಿ ಏನಾಗ್ತದೆ, ನಮ್ಗೆ ಗೊತ್ತಿಲ್ಲದೆ ಒಂದೇ ಕಾಲು ಬಿಡಿಸ್ಕೊಂಡು ಮೇಲೆ ತರ್ತೇವೆ, ಒಂದಾದ್ಮೇಲೆ ಒಂದನ್ನ ಹೀಗೆ ಬಿಡಿಸಿ ತರ್ತೇವೆ. ಇಲ್ಲದೆ ಹೋದ್ರೆ ತುಂಬಾ ಕಷ್ಟ ಆಗ್ತದೆ ಅಂತ ಮಡಚ್ಕೊಳ್ತೇವೆ, ಮಡಚಿ ಮೇಲೆ ಬರ್ತೇವೆ. ಇದು ಎರಡೂ ಕೂಡ ಆಗಬಾರದು. ಕಾಲನ್ನ ಹೇಗೆ ನಾವು ಪಕ್ಕಕ್ಕೆ ಬಾಗಿಸಿದ್ದೇವೆ ಅದೇ ರೀತಿ ಜೋಡಿಸ್ಕೊಂಡು ನೇರವಾಗಿ ಮೇಲಕ್ಕೆ ತರಬೇಕು. ಮತ್ತೆ ಕಾಲ ಉಸಿರನ್ನ ಹೊರಗೆ ಬಿಡುತ್ತಾ ಅದೇ ರೀತಿ ನಿಧಾನವಾಗಿ ಎಡಗಡೆ ಬಲ ಭುಜವನ್ನು ಒತ್ತಿಟ್ಕೊಳ್ಬೇಕು. ಬಲಗೈಯನ್ನ ನೋಡ್ಬೇಕು. ಮತ್ತೆ ಉಸಿರನ್ನು ತಗೊಳ್ತಾ ಕಾಲನ್ನ ಮಡಚಬಾರ್ದು, ಬಿಡಿಸಬಾರ್ದು, ಜೋಡಿಸ್ಕೊಂಡು ಮತ್ತೆ ನೇರ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಕಾಲುಗಳು ಕೆಳಗೆ. ಈ ಭುಜವನ್ನು ನೆಲಕ್ಕೆ ಒತ್ತಿದ್ರೆ ಆಯ್ತು. ವಾಪಸ್ ಬರುವಾಗ ನಾವು ಬಲಕ್ಕೆ ಬಾಗಿಸಿದ್ದೇವೆ ಅಂತಾದ್ರೆ ಎಡ ಭುಜವನ್ನ ಸರಿ ನೆಲಕ್ಕೆ ಒತ್ತಿದ್ರೆ ಆಯ್ತು. ಈ ಕಾಲನ ಮೇಲೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಮಾಡೋಣ. ಮನೆಗೆ ಬಂದ ಮೇಲೆ ಬೆನ್ನಿಂದ ಮಲಗಿ ಜಠರ ಪರಿವರ್ತನಾಸನದ ಅಭ್ಯಾಸವನ್ನು ಮಾಡೋಣ. ಎರಡೂ ಪಾದಗಳನ್ನು ಜೋಡಿಸಿಟ್ಕೊಳ್ಳೋಣ. ಕೈಗಳ ಶರೀರದ ಹತ್ತಿರ ಸಿದ್ಧ ಸ್ಥಿತಿ ಬರ್ಬೇಕು. ಒಮ್ಮೆ ಸಿದ್ಧ ಸ್ಥಿತಿ. ಈಗ ಕೈಗಳನ್ನ ಪಕ್ಕಕ್ಕೆ ಚಾಚಿ ಸೈಡಿಗೆ, ಭುಜದ ನೇರಕ್ಕೆ ಪಕ್ಕಕ್ಕೆ. ಎರಡೂ ಕಾಲುಗಳನ್ನು ಜೋಡಿಸಿಟ್ಟಿದ್ದೇವೆ. ಒಮ್ಮೆ ಪೂರ್ತಿ ಉಸಿರನ್ನ ಹೊರಗೆ ಬಿಡಿ. ಉಸಿರನ್ನು ತಗೊಳ್ತಾ ಎರಡೂ ಕಾಲುಗಳನ್ನ 90 ಡಿಗ್ರಿಯಷ್ಟು ನೇರ ಮಾಡಿ. ಕಾಲುಗಳೆರಡು ಒಟ್ಟಿಗೆ ನೇರ, 90 ಡಿಗ್ರಿಯಷ್ಟು ನೇರ. ಉಸಿರನ್ನ ಹೊರಗೆ ಬಿಡ್ತಾ ಕಾಲನ್ನ ಮಡಚಬಾರ್ದು, ಬಿಡಿಸಬಾರ್ದು. ಈಗ ನೇರ ಏನಿದೆ ಆ ನೇರವನ್ನ ಹಾಗೇ ಉಳಿಸ್ಕೊಂಡು ಬಲಗಡೆಗೆ ಬಾಗಿಸ್ತಾ ಹೋಗೋಣ. ನಿಧಾನವಾಗಿ ಬಲಗಡೆಗೆ. ಎಡ ಭುಜವನ್ನ ನೆಲಕ್ಕೆ ಒತ್ತಿಟ್ಕೊಳ್ಬೇಕು. ಬಲ ಎರಡೂ ಮಂಡಿಗಳು ನೇರ ಇರ್ಲಿ. ಸಾಧ್ಯವಾದಷ್ಟು ಕೈಯ ಹತ್ತಿರಕ್ಕೆ, ಬಲಗೈಯ ಹತ್ತಿರಕ್ಕೆ ಮೇಲಕ್ಕೆ ತಗೊಳ್ಳಿ ಪ್ರಯತ್ನ ಮಾಡಿ. ಬಲಗೈಯ ಹತ್ತಿರಕ್ಕೆ ಮೇಲಕ್ಕೆ ಹೋಗ್ಬೇಕು. ಕೈ ತುಂಬಾ ಮೇಲಿದೆ, ಕಾಲು ಎಲ್ಲೋ ಕೆಳಗಿದೆ. ಇನ್ ಸ್ವಲ್ಪ ಮೇಲಕ್ಕೆ ಬರ್ಲಿ. ಕೈಯ ಹತ್ತಿರಕ್ಕೆ ತಗೊಳ್ಳಿ. ಎಡ ಭುಜವನ್ನು ನೆಲಕ್ಕೆ ಒತ್ತಿಟ್ಕೊಳ್ಳೋಣ. ಎಡಗೈಯನ್ನು ನೋಡ್ಬೇಕು. ಕುತ್ತಿಗೆಯನ್ನು ತಿರುಗಿಸಿ ಎಡಗೈಯನ್ನು ನೋಡ್ಬೇಕು. ಹೊಟ್ಟೆ ಮತ್ತೆ ಸೊಂಟದ ಭಾಗವನ್ನ ಗಮನಿಸಿ ಏನಾಗ್ತದೆ ಅಂತ ಹೇಳಿ. ಜಠರ ಪರಿವರ್ತನಾಸನದ ಅಭ್ಯಾಸದಲ್ಲಿ ಏನಾಗ್ತದೆ ಅನ್ನೋದನ್ನ ಹೊಟ್ಟೆ ಮತ್ತು ಸೊಂಟವನ್ನ ಗಮನಿಸುವಾಗ ನಮ್ಗೆ ಸಾಧಾರಣ ಅಂದಾಜು ಆಗ್ತದೆ. ಕಾಲು ಇನ್ನು ಮೇಲಕ್ಕೆ ಹೋಗ್ಬೇಕು, ಬಲಗೈಯ ಹತ್ತಿರಕ್ಕೆ ಮೇಲೆ ಹೋಗ್ಬೇಕು. ಈಗ ಮೇಲ್ ಬರುವಾಗ ಕಾಲನ್ನ ಬಿಡಿಸಬಾರ್ದು, ಮಡಚಬಾರ್ದು, ಜೋಡಿಸ್ಕೊಂಡು ಹಾಗೆ ನಿಧಾನ ಮೇಲ್ ತರ್ಲಿಕ್ಕೆ ಪ್ರಯತ್ನ ಮಾಡಿ. ತೀರಾ ಆಗೋದೇ ಇಲ್ಲ, ನನಗೆ ಕಷ್ಟ ಆಗ್ತದೆ ಅಂತ ಆದ್ರೆ ಮಾತ್ರ ಕಾಲು ಬಿಡಿಸ್ಕೊಡಿ. ಇಲ್ಲದೆ ಹೋದ್ರೆ ಮ್ಯಾಕ್ಸಿಮಮ್ ನಾವು ನೇರವಾಗಿ ಮೇಲ್ ತರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು.
ಮತ್ತೆ ಉಸಿರೊಳಗೆ ಬಿಡ್ತಾ ಎಡಗೈ ಕಡೆಗೆ ಬಾಗಿಸ್ತಾ ಹೋಗೋಣ. ನಿಧಾನವಾಗಿ ಎಡಗೈ ಕಡೆಗೆ. ಬಲ ಭುಜವನ್ನು ನೆಲಕ್ಕೆ ಒತ್ತಿಟ್ಕೊಳ್ಳಿ. ಬಲಗೈಯನ್ನ ನೋಡಿ, ಕಾಲುಗಳನ್ನ ಎಡಗೈಯ ಹತ್ತಿರಕ್ಕೆ ಮೇಲಕ್ಕೆ ತಗೊಳ್ಳಿ. ತಂದಶ್ರೀಯವರದ್ದು ಅಮ್ಮನದ್ದು ಇನ್ನು ಸ್ವಲ್ಪ ಮೇಲೆ ಹೋಗ್ಲಿ ಕಾಲು. ಪ್ರಯತ್ನ ಮಾಡಿ. ಇನ್ನು ಚೂರು ಮೇಲೆ. ನೋಡಿ ಎಷ್ಟು ಮೇಲೆ ಹೋಯ್ತು. ಇನ್ನು ಸ್ವಲ್ಪ ಎರಡು ದಿವಸ ಮಾಡಿದ್ರೆ ಸಾಕು, ಕೈ ಸಿಗ್ತದೆ. ಬಲ ಭುಜವನ್ನ ನೋಡ್ಬೇಕು. ಬಲ ಭುಜವನ್ನ ನೆಲಕ್ಕೆ ಗೊತ್ತಿಟ್ಕೊಳ್ಬೇಕು. ಬಲಗೈಯನ್ನ ನೋಡ್ಬೇಕು. ದೃಷ್ಟಿ ಬಲಗೈ ಕಡೆಗೆ. ಹೊಟ್ಟೆ ಮತ್ತು ಸೊಂಟದ ಭಾಗವನ್ನ ಚೆನ್ನಾಗಿ ತಿರುಚುವಂತ ಅಭ್ಯಾಸ. ಜಠರದ ಭಾಗವನ್ನ ಚೆನ್ನಾಗಿ ತಿರುಚತಕ್ಕಂತ ಪ್ರಯತ್ನ ಜಠರ ಪರಿವರ್ತನಾಸನ. ಮಂಡಿ ನೇರ, ಎರಡೂ ಮಂಡಿಗಳು ನೇರ. ಈಗ ವಾಪಸ್ ಬರ್ಬೇಕು. ಕಾಲನ್ನ ಬಿಡಿಸ್ಲಿಕ್ಕಿಲ್ಲ, ಮಡಚಲಿಕ್ಕಿಲ್ಲ. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ಜೋಡಿಸ್ಕೊಂಡು ನೇರವಾಗಿ ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡಿ. ಕಾಲು ನೇರ, 90 ಡಿಗ್ರಿ ನೇರ. ಇನ್ನೊಮ್ಮೆ ಉಸಿರನ್ನು ತಗೊಳ್ಳೋಣ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಕಾಲುಗಳನ್ನ ಕೆಳಗಿಳಿಸ್ಕೊಳ್ಳೋಣ. ನಿಧಾನ ಕಾಲುಗಳು ಕೆಳಗೆ. ಶರೀರವನ್ನು ಪೂರ್ತಿ ಸಡಿಲ ಮಾಡ್ಕೊಳ್ಳಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಒಮ್ಮೆ ಹೊಟ್ಟೆಯ ಭಾಗವನ್ನು ಗಮನಿಸಿ. ನಿಧಾನವಾಗಿ ಬಲಗಡೆಗೆ ತಿರುಗಿ ಮೇಲೆ ಬಂದು ಕೂತ್ಕೊಳ್ಳೋಣ. ಬಲದಿಕ್ಕಿಗೆ ತಿರುಗಿ ಮೇಲೆ ಬಂದು ಕೂತ್ಕೊಳ್ಬೇಕು. ಈಗ ಮಾಡಿರ್ತಕ್ಕಂತ ಆಸನದ ಅಭ್ಯಾಸಕ್ಕೆ ಹೆಸರು ಜಠರ ಪರಿವರ್ತನಾಸನ. ಜಠರದ ಭಾಗವನ್ನ ಚೆನ್ನಾಗಿ ಹಿಂಡುವಂತ ಅಭ್ಯಾಸ. ನಮ್ಗೆಲ್ಲ ಸ್ಥಿತಿಗೆ ಹೋಗುವಾಗ ಗೊತ್ತಾಯ್ತು. ಹೋಗ್ಲಿಕ್ಕಿಂತ ಜಾಸ್ತಿ ವಾಪಸ್ ಬರುವಾಗ ಕಷ್ಟ ಆಯ್ತು, ಹೌದಲ್ವಾ? ಸ್ಥಿತಿಗೆ ಹೋಗುವಾಗ ಅರ್ಧದವರೆಗೂ ಹೋಗಿದ್ದೇವೆ. ಅರ್ಧದ ನಂತರ ಬಡ್ಕಂತ ಹೇಳಿ ಕೆಳಗೆ ಬಿದ್ದಿದ್ದಾರೆ ಕಾಲು. ವಾಪಸ್ ಬರುವಾಗ ನಮ್ಗೆ ತುಂಬಾ ಕಷ್ಟ ಆಯ್ತು ಅಂತ ಹೇಳಿದ್ರೆ ಜಠರದ ಭಾಗವನ್ನ ಚೆನ್ನಾಗಿ ಹಿಂಡುವಂತ ಸ್ಥಿತಿ ಜಠರ ಪರಿವರ್ತನಾಸನ. ಹೊಟ್ಟೆಯ ಭಾಗದಲ್ಲಿ ಅನಾವಶ್ಯಕ ಕೊಬ್ಬು ಅಥವಾ ಬೊಜ್ಜಿದ್ರೆ ಅದನ್ನ ಕರಗಿಸೋದಕ್ಕೆ ತುಂಬಾ ಸುಲಭವಾದಂತ ಅಭ್ಯಾಸ. ಅದಕ್ಕಿಂತಲೂ ಹೆಚ್ಚಾಗಿ ಜೀರ್ಣ ಶಕ್ತಿಗೆ ಸಂಬಂಧಪಟ್ಟಂತ ಅಭ್ಯಾಸ. ಸರಿಯಾದ ಕ್ರಮದಲ್ಲಿ ಜೀರ್ಣಕ್ರಿಯೆ ಏನ್ ನಡೀತಾ ಇದೆ, ಇದು ಸರಿಯಾದ ಕ್ರಮದಲ್ಲಿ ಪ್ರತಿ ಸಲವೂ ಆಗುವ ರೀತಿಯಲ್ಲಿ ಒಳ್ಳೆಯ ಉಪಯುಕ್ತವಾದಂತಹ ಅಭ್ಯಾಸ ಜಠರ ಪರಿವರ್ತನಾಸನದ ಅಭ್ಯಾಸ. ಹಾಗೆ ಭುಜಗಳಲ್ಲಿರುವಂತಹ ಗಡಿಸುತನವನ್ನ ಅಂದ್ರೆ ಸ್ಟಿಫ್ನೆಸ್ ಅನ್ನ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಕುತ್ತಿಗೆ ನೋವಿನ ಅಭ್ಯಾಸಕ್ಕೂ ಕೂಡ ಕುತ್ತಿಗೆ ನೋವಿನ ಸಮಸ್ಯೆಗೂ ಕೂಡ ಅತಿ ಉತ್ತಮವಾದಂತಹ ಅಭ್ಯಾಸ ಜಠರ ಪರಿವರ್ತನಾಸನ. ಈಗ ಇವತ್ತು ಒಂದೆರಡು ಉಸಿರಾಟದ ಅಭ್ಯಾಸಗಳನ್ನ ಮಾಡ್ತಾ ಹೋಗೋಣ. ನಾಳೆಯ ದಿನ ಸ್ವಲ್ಪ ಪ್ರಾಣಾಯಾಮದ ಅಭ್ಯಾಸವನ್ನು ನಾವು ಮುಂದುವರಿಸಬೇಕು. ಪ್ರಾಣಾಯಾಮಕ್ಕೆ ಕೂಡ ನಾವು ಆಸನಕ್ಕೆ ಹೇಗೆ ವಾರ್ಮಿಂಗ್ ಎಕ್ಸರ್ಸೈಸ್ ಮಾಡ್ತೇವೆ ಹಾಗೆ ಪ್ರಾಣಾಯಾಮಕ್ಕೆ ಕೂಡ ವಾರ್ಮಿಂಗ್ ಎಕ್ಸರ್ಸೈಸ್ ಇರ್ತದೆ. ಅಂದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಶಿಥಿಲೀಕರಣದ ಅಭ್ಯಾಸಗಳು ಸುಲಭವಾಗಿರ್ತದೆ. ನೋಡ್ಲಿಕ್ಕೆ ಮಾತ್ರ ಇರ್ತದೆ, ಮಾಡ್ಲಿಕ್ಕೆ ಕೂಡ ಸುಲಭವೇ. ಆದ್ರೆ ಅದರ ತುಂಬಾ ಎಫೆಕ್ಟ್ ಆಗುವಂತದ್ದು ಶ್ವಾಸಕೋಶದ ಮೇಲೆ. ನಾವು ಉಸಿರಾಟಕ್ಕೆ ಪ್ರಾಣಾಯಾಮಕ್ಕೆ ಕೂಡ ಯಾಕೆ ಶಿಥಿಲೀಕರಣದ ಅಭ್ಯಾಸಗಳನ್ನ ಮಾಡ್ತೇವೆ ಅಂತ ಹೇಳಿದ್ರೆ, ನನ್ನ ಶ್ವಾಸಕೋಶದ ಭಾಗವನ್ನ, ಎದೆಯ ಭಾಗವನ್ನ ಮೊದಲು ಚೆನ್ನಾಗಿ ಹಿಗ್ಗಿಸ್ಬೇಕು. ಶ್ವಾಸಕೋಶದ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಬೇಕು. ಅದನ್ನ ಹೆಚ್ಚಿಸ್ಕೊಂಡಾಗ ನಾನು ನಡೆಸುವಂತ ಉಸಿರಾಟ ಏನಾಗ್ತದೆ, ಅದು ಇನ್ನಷ್ಟು ಚೆನ್ನಾಗಿ ಪರಿಣಾಮಕಾರಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಪ್ರಾಣಾಯಾಮಕ್ಕೂ ಕೂಡ ಸ್ವಲ್ಪ ನಾವು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಶಿಥಿಲೀಕರಣದ ಅಭ್ಯಾಸಗಳನ್ನ ಮಾಡಿದಾಗ ಶ್ವಾಸಕೋಶದ ಭಾಗವನ್ನ ಚೆನ್ನಾಗಿ ಹಿಗ್ಗಿಸ್ತೇವೆ, ಎದೆಯ ಭಾಗವನ್ನ ಚೆನ್ನಾಗಿ ಹಿಗ್ಗಿಸ್ಕೊಳ್ತೇವೆ, ಶ್ವಾಸಕೋಶದ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ನಿಂತ್ಕೊಳ್ಳೋಣ, ಎಲ್ಲ ನಿಂತ್ಕೊಳ್ಳಿ. ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಒಂದ್ 2-3 ಶಿಥಿಲೀಕರಣದ ಅಭ್ಯಾಸಗಳನ್ನ ಮಾಡೋಣ. ಸುಲಭ ಇದೆ, ಬೇಗ ಬೇಗ ಮಾಡಬಹುದು. ಆದ್ರೆ ಪೂರ್ತಿ ನಮ್ಮ ಗಮನ ಉಸಿರಾಟದ ಮೇಲೆ ಇರ್ಬೇಕು. ಎರಡು ಪಾದಗಳ ನಡುವೆ ಸ್ವಲ್ಪ ಅಂತರ ಇರಲಿ. ಪಾದಗಳ ನಡುವೆ ಸ್ವಲ್ಪ ಅಂತರ. ಪಾದವನ್ನು ಜೋಡಿಸಿಟ್ಕೊಳ್ಬೇಡಿ. ಒಂದು ಸ್ಟೆಪ್ ಅಗಲಕ್ಕೆ, ಸೊಂಟದಷ್ಟು ಅಗಲಕ್ಕೆ ಇಟ್ಟು ಸಾಕು. ಶರೀರ ನೇರ. ಇಲ್ಲಿ ಉಸಿರನ್ನ ಮೊದಲು ಫಸ್ಟ್ ನೋಡ್ಕೊಳ್ಳಿ. ಉಸಿರನ್ನ ತಗೊಳ್ತಾ ಕೈಗಳನ್ನ ಪಕ್ಕದಿಂದ ಮೇಲಕ್ಕೆ ಚಾಚಬೇಕು, ಹಿಂಗಾಲನ್ನ ಮೇಲಕ್ಕೆ ಎತ್ತಬೇಕು. ಉಸಿರನ್ನ ಹೊರಗೆ ಬಿಡ್ತಾ ಹಿಂಗಾಲು ಮತ್ತೆ ಕೈಗಳು ನಿಧಾನವಾಗಿ ಕೆಳಗೆ. ಉಸಿರನ್ನ ತಗೊಳ್ತಾ ಕೈಗಳು ಮತ್ತೆ ಹಿಂಗಾಲುಗಳು ಮೇಲೆ. ಉಸಿರನ್ನ ಹೊರಗೆ ಬಿಡ್ತಾ ಹಿಂಗಾಲು ಮತ್ತೆ ಕೈಗಳು ನಿಧಾನವಾಗಿ ಕೆಳಗೆ. ಮಾಡ್ಬೋದಲ್ವಾ? ಸುಲಭ ಇದೆ, ಮಾಡೋಣ. ಉಸಿರಾಟದ ಮೇಲೆ ಪೂರ್ತಿ ಗಮನವನ್ನು ಕೊಟ್ಟು ಮಾಡ್ತಾ ಹೋಗೋಣ. ನಿಂತ್ಕೊಳ್ಳಿ ಎಲ್ಲ. ಎರಡೂ ಪಾದಗಳ ನಡುವೆ ಸ್ವಲ್ಪ ಅಂತರ ಇರಲಿ. ಶರೀರ ನೇರ. ಒಮ್ಮೆ ಪೂರ್ತಿಯಾಗಿ ಉಸಿರನ್ನ ಹೊರಗೆ ಬಿಡಿ. ಈಗ ಉಸಿರನ್ನ ತಗೊಳ್ತಾ ಕೈಗಳೆರಡು ಪಕ್ಕದಿಂದ ಮೇಲೆ ಹಿಂಗಾಲದ ಮೇಲಕ್ಕೆ ಎತ್ತಬೇಕು. ಉಸಿರನ್ನ ಹೊರಗೆ ಬಿಡ್ತಾ ಕೈಗಳು ಪಕ್ಕದಿಂದ ಕೆಳಗೆ, ಹಿಂಗಾಲು ಪೂರ್ತಿಯಾಗಿ ಕೆಳಗೆ. ಮತ್ತೆ
ಶ್ವಾಸ ತಗೊಳ್ತಾ ಕೈಗಳ ಮೇಲೆ, ಹಿಂಗಾಲ ಮೇಲೆ, ಶ್ವಾಸವನ್ನ ಹೊರಗೆ ಬಿಡ್ತಾ ಹಿಂಗಾಲ ಮತ್ತೆ ಕೈಗಳು ನಿಧಾನವಾಗಿ ಕೆಳಗೆ. ಏಕಂ ಶ್ವಾಸ ತಗೊಳ್ತಾ ಕೈಗಳ ಮೇಲಕ್ಕೆ ಚಾಚಿ ಹಿಂಗಾಲದ ಮೇಲಕ್ಕೆತ್ತಿ. ದ್ವೇ ಶ್ವಾಸ ಹೊರಗೆ ಬಿಡ್ತಾ ಕೈಗಳು ಹಿಂಗಾಲು ಕೆಳಗೆ. ಏಕಂ ದೀರ್ಘವಾಗಿ ಶ್ವಾಸ ಒಳಗೆ ಮಾಡ್ತಾ ಹೋಗಿ. ದ್ವೇ ಪೂರ್ತಿಯಾಗಿ ಶ್ವಾಸ ಹೊರಗೆ. ನಿಮ್ಮ ಉಸಿರಾಟ ಎಷ್ಟು ನಿಧಾನವಾಗಿ ಆಗ್ತದೆ ಅಷ್ಟು ನಿಧಾನವಾಗಿ ಶರೀರದ ಚಲನೆ ಆಗ್ಬೇಕು. ಏಕಂ ಉಸಿರನ್ನು ತಗೊಳ್ತಾ ಕೈಗಳ ಮೇಲೆ, ಹಿಂಗಾಲ ಮೇಲೆ. ದ್ವೇ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಕೈಗಳು ಹಿಂಗಾಲು ಕೆಳಗೆ. ಇದು ಒಂದು ರೀತಿಯಾದಂತ ಉಸಿರಾಟದ ಅಭ್ಯಾಸ. ಎಲ್ಲವೂ ಕೂಡ ಶ್ವಾಸಕೋಶದ ಸಾಮರ್ಥ್ಯವನ್ನ ಹೆಚ್ಚಿಸ್ತಕ್ಕಂತ ಅಭ್ಯಾಸಗಳು, ಶ್ವಾಸಕೋಶವನ್ನ ಹಿಗ್ಗಿಸುವಂತ ಪ್ರಯತ್ನ ಅಷ್ಟೇ. ಈಗ ಪಾದವನ್ನ ವಿ ಶೇಪ್ ಅಲ್ಲಿ ಇಟ್ಕೊಳ್ಳೋಣ. ಹಿಂಗಾಲನ್ನ ಜೋಡಿಸಿ ಮುಂಗಾಲ ನಗರ ಮಾಡಿ. ವಿ ಶೇಪ್, ವಿ ಆಕಾರಕ್ಕೆ ಇಟ್ಟಾಯ್ತು. ನೇರ, ಶರೀರ ನೇರ. ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ, ಕೈಗಳನ್ನ ಮುಂದಕ್ಕೆ ಚಾಚಿ ಅಂಗೈಗಳನ್ನ ಜೋಡಿಸಿ ಪರಸ್ಪರ ಅಂಗೈಗಳನ್ನ ಜೋಡಿಸ್ಬೇಕು. ಇಲ್ಲಿ ಉಸಿರನ್ನ ತಗೊಳ್ತಾ ಕೈಗಳನ್ನ ಸಾಧ್ಯವಾದಷ್ಟು ಪಕ್ಕ ಕೆಳಕೊಂಡು ಹಿಂದಕ್ಕೆ ಹಿಗ್ಗಿಸ್ತಾ ಎದೆಯ ಭಾಗವನ್ನ ಚೆನ್ನಾಗಿ ಹಿಗ್ಗಿಸ್ಬೇಕು. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ವಾಪಸ್ ಮುಂದಕ್ಕೆ, ಅಂದ್ರೆ ಎದೆಯ ಭಾಗವನ್ನ ಒಮ್ಮೆ ಚೆನ್ನಾಗಿ ಹಿಗ್ಗಿಸ್ಬೇಕು ಮತ್ತೆ ವಾಪಸ್ ಮುಂದಕ್ಕೆ ಕೈಗಳನ್ನ ತರಬೇಕು. ಶುರು, ಕೈಗಳ ಮುಂದೆ. ಏಕ ಉಸಿರನ್ನ ತಗೊಳ್ತಾ ಕೈಗಳನ್ನ ಪಕ್ಕದಿಂದ ಸಾಧ್ಯವಾದಷ್ಟು ಹಿಗ್ಗಿಸ್ತಾ ಹೋಗೋಣ, ಹಿಂದೆ ಕೆಳ್ಕೊಳ್ತಾ ಹೋಗೋಣ, ಎದೆಯ ಭಾಗ ಚೆನ್ನಾಗಿ ಹಿಗ್ಗಿರ್ಲಿ. ದ್ವೇ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಕೈಗಳು ಮುಂದೆ. ಏಕ ದೀರ್ಘವಾಗಿ ಶ್ವಾಸ ಒಳಗೆ ಎದೆಯ ಭಾಗವನ್ನ ಚೆನ್ನಾಗಿ ಹಿಗ್ಗಿಸ್ಬೇಕು. ದ್ವೇ ಪೂರ್ತಿ ಶ್ವಾಸ ಹೊರಗೆ. ಏಕಂ ದೀರ್ಘವಾಗಿ ಶ್ವಾಸ ಒಳಗೆ. ದ್ವೇ ಪೂರ್ತಿಯಾಗಿ ಶ್ವಾಸ ಹೊರಗೆ. ಏಕಂ ದೀರ್ಘವಾಗಿ ಪೂರಕ. ದ್ವೇ ಪೂರ್ತಿ ರೇಚಕ. ಏಕಂ ಪೂರಕ. ದ್ವೇ ರೇಚಕ. ಸಾಕು. ಈಗ ಕೈ ಬೆರಳನ್ನ ಹೀಗೆ ಲಾಕ್ ಮಾಡಿ, ಬೆರಳನ್ನ ಹಿಡಿದಿಟ್ಕೊಂಡ್ರೆ ಆಯ್ತು. ಲಾಕ್ ಮಾಡಿದ್ರೆ ಆಯ್ತು. ನಾವು ಇದು ಎದೆಯ ಹತ್ತಿರ ಕೈಗಳು ಎದೆಯ ಹತ್ತಿರ. ಇಲ್ಲಿ ಮೂರು ರೀತಿಯಾಗಿ, ಅಂದ್ರೆ ಮೊದಲನೇ ಅಭ್ಯಾಸ ಮಾಡುವಾಗ ಹೊಟ್ಟೆಯ ಭಾಗವನ್ನ ಗಮನಿಸ್ತಾ ಉಸಿರಾಟ ನಡೆಸಬೇಕು. ದೀರ್ಘ ಉಸಿರಾಟವೇ ಗಮನ ಪೂರ್ತಿ ನಮ್ಗೆ ಹೊಟ್ಟೆಯ ಭಾಗದ ಕಡೆಗೆ. ಎರಡನೇ ಕ್ರಮದಲ್ಲಿ ಎದೆಯ ಭಾಗವನ್ನ ಗಮನಿಸ್ತಾ ಇರಬೇಕು. ಮೂರನೇ ಕ್ರಮದಲ್ಲಿ ಗಂಟಲಿನ ಭಾಗವನ್ನ ಗಮನಿಸ್ತಾ ಇರಬೇಕು. ಸಾಮಾನ್ಯವಾಗಿ ನಾವು ಉಸಿರಾಟವನ್ನ ದೀರ್ಘವಾಗಿ ನಡೆಸುವಾಗ ಈ ಮೂರು ಭಾಗಗಳಲ್ಲಿ ನಮ್ಗೆ ಉಸಿರಾಟ ಒಳಗೆ ಹೋಗುವಂತದ್ದು ಹೊರಗೆ ಬರುವಂತದ್ದು ಅನುಭವಕ್ಕೆ ಬರ್ತದೆ. ಅದಕ್ಕೋಸ್ಕರ ಆ ಮೂರು ಭಾಗಗಳನ್ನ ಸೂಕ್ಷ್ಮವಾಗಿ ಗಮನಿಸುವಂತ ಪ್ರಯತ್ನ ಮಾಡ್ಬೇಕು. ಹೊಟ್ಟೆಯ ಭಾಗವನ್ನ ಗಮನಿಸಿದ ಉಸಿರನ್ನ ತಗೊಳ್ತಾ ಕೈಗಳನ್ನ ಎದೆಯ ನೇರ ಮುಂದಕ್ಕೆ ಚಾಚಬೇಕು. ಉಸಿರನ್ನ ಹೊರಗೆ ಬಿಡ್ತಾ ವಾಪಸ್ ಕೈಗಳು ಮಧ್ಯಕ್ಕೆ, ಎದೆಯ ಮಧ್ಯಕ್ಕೆ ಮಾಡೋಣ. ಶುರು, ಬೆನ್ನ ನೇರ ಇರ್ಲಿ. ಏಕ ಉಸಿರನ್ನ ತಗೊಳ್ತಾ ಕೈಗಳು ಎದೆಯ ನೇರ ಮುಂದಕ್ಕೆ, ಪೂರ್ತಿ ಗಮನ ಹೊಟ್ಟೆಯ ಭಾಗದ ಕಡೆಗಿರ್ಲಿ. ದ್ವೇ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಮಧ್ಯ. ಏಕ ಉಸಿರನ್ನ ದೀರ್ಘವಾಗಿ ತಗೊಳ್ತಾ ಕೈಗಳು ಎದೆಯ ನೇರ. ದ್ವೇ ಉಸಿರನ್ನ ಹೊರಗೆ ಬಿಡ್ತಾ ವಾಪಸ್ ಎದೆಯ ಮಧ್ಯಕ್ಕೆ. ಏಕ ದೀರ್ಘವಾಗಿ ಶ್ವಾಸ ಒಳಗೆ. ದ್ವೇ ಪೂರ್ತಿಯಾಗಿ ಶ್ವಾಸ ಹೊರಗೆ. ಇದು ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ದೀರ್ಘ ಉಸಿರಾಟ ನಡೆಸುವಂತದ್ದು. ಮತ್ತೆ ಈಗ ಎದೆಯ ಭಾಗವನ್ನು ಗಮನಿಸಬೇಕು. ಎದೆಯ ಭಾಗವನ್ನು ಗಮನಿಸ್ತಾ ದೀರ್ಘ ಉಸಿರಾಟ. ಇಲ್ಲಿ ಕೈಗಳನ್ನ ಸ್ವಲ್ಪ ಮೇಲಕ್ಕೆ, ಹಣೆಯ ನೇರಕ್ಕೆ ತಗೊಳ್ಬೇಕು. ನಮ್ಮ ಹಣೆಯ ನೇರ ಗಮನ ಪೂರ್ತಿ ಎದೆಯ ಭಾಗದ ಕಡೆಗೆ. ಉಸಿರನ್ನು ತಗೊಳ್ತಾ ಹಣೆಯ ನೇರ, ಉಸಿರನ್ನ ಹೊರಗೆ ಬಿಡ್ತಾ ವಾಪಸ್ ಮತ್ತೆ ಮಧ್ಯ ಮಾಡೋಣ. ಇದನ್ನ ನೇರ ಮಾಡಿ ನಿಂತ್ಕೊಳ್ಳಿ. ಏಕ ಉಸಿರನ್ನ ತಗೊಳ್ತಾ ಕೈಗಳು ಹಣೆಯ ನೇರ, ಗಮನ ಪೂರ್ತಿ ಎದೆಯ ಭಾಗದ ಕಡೆಗಿರ್ಲಿ.
ಉಸಿರನ್ನ ಹೊರಗೆ ಬಿಡ್ತಾ ವಾಪಸ್ ಮಧ್ಯಕ್ಕೆ. ಏಕಂ ದೀರ್ಘವಾಗಿ ಶ್ವಾಸ ಒಳಗೆ, ದ್ವೇ ಪೂರ್ತಿ ಶ್ವಾಸ ಹೊರಗೆ. ಏಕಂ ದೀರ್ಘವಾಗಿ ಪೂರಕ, ದ್ವೇ ಪೂರ್ತಿ ರೇಚಕ. ಏಕಂ ದೀರ್ಘ ಶ್ವಾಸ ಒಳಗೆ, ದ್ವೇ ಪೂರ್ತಿ ಶ್ವಾಸ ಹೊರಗೆ. ಈಗ ಗಂಟಲಿನ ಭಾಗವನ್ನ ಗಮನಿಸಬೇಕು. ಉಸಿರನ್ನ ತಗೊಳ್ತಾ ಕೈಗಳನ್ನ ಪೂರ್ತಿ ಮೇಲಕ್ಕೆ ಚಾಚಬೇಕು. ಉಸಿರನ್ನ ಹೊರಗೆ ಬಿಡ್ತಾ ಮತ್ತೆ ವಾಪಸ್ ಕೈಗಳು ಮಧ್ಯಕ್ಕೆ. ಗಮನ ಪೂರ್ತಿ ನಮ್ಗೆ ಗಂಟಲಿನ ಭಾಗದ ಕಡೆಗೆ ಇರಬೇಕು. ದೀರ್ಘ ಉಸಿರಾಟ ಮಾಡುವಾಗ ಗಂಟಲಿನ ಭಾಗವನ್ನ ಗಮನಿಸ್ತಾ ದೀರ್ಘವಾಗಿ ಉಸಿರಾಟ ನಡೆಸಬೇಕು. ನಿಧಾನ ಉಸಿರನ್ನು ತಗೊಳ್ತಾ ಕೈಗಳು ಪೂರ್ತಿ ಮೇಲೆ. ಏಕಂ ದ್ವೇ ಉಸಿರನ್ನ ಹೊರಗೆ ಬಿಡ್ತಾ ವಾಪಸ್ ಕೈಗಳು ಎದೆಯ ಮಧ್ಯ. ಏಕಂ ದೀರ್ಘವಾಗಿ ಶ್ವಾಸ ಒಳಗೆ, ದ್ವೇ ಪೂರ್ತಿ ಶ್ವಾಸ ಹೊರಗೆ. ಏಕಂ ದೀರ್ಘವಾಗಿ ಪೂರಕ, ದ್ವೇ ಪೂರ್ತಿ ರೇಚಕ. ಇನ್ನೊಮ್ಮೆ ದೀರ್ಘವಾಗಿ ಶ್ವಾಸ ಒಳಗೆ, ದ್ವೇ ಪೂರ್ತಿ ಶ್ವಾಸ ಹೊರಗೆ. ಸಾಕು. ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸಿ ಶರೀರವನ್ನ ಸಡಿಲ ಮಾಡ್ಕೊಳ್ಳಿ. ಕಣ್ಗಳನ್ನ ಮುಚ್ಚಿ ಒಮ್ಮೆ ಉಸಿರಾಟವನ್ನ ಗಮನಿಸಿ. ಉಸಿರಾಟವನ್ನ ಪೂರ್ತಿ ಶರೀರವನ್ನ ಸಡಿಲ ಮಾಡಿಕೊಂಡು ಉಸಿರಾಟವನ್ನ ಗಮನಿಸುವಾಗ ನಾವಾಗಿ ಪ್ರಯತ್ನ ಪಟ್ಟು ಉಸಿರಾಟ ನಡೆಸ್ಲಿಕ್ಕಿಲ್ಲ. ತನ್ನಷ್ಟಕ್ಕೆ ಸಹಜವಾಗಿ ಏನು ಉಸಿರಾಟ ನಡೀತಾ ಇದೆ ಅದನ್ನ ಗಮನಿಸ್ಬೇಕಷ್ಟೇ. ಅಭ್ಯಾಸಗಳನ್ನ ಮಾಡುವಾಗ ನಾನು ನನ್ನ ಪ್ರಯತ್ನದಿಂದ ಉಸಿರಾಟ ನಡೆಸ್ತೇವೆ. ಅಭ್ಯಾಸದ ನಂತರ ವಿಶ್ರಾಂತಿ ಸ್ಥಿತಿಯಲ್ಲಿ ತನ್ನಷ್ಟಕ್ಕೆ ನಡೆಯುವಂತ ಉಸಿರಾಟವನ್ನ ಗಮನಿಸ್ಬೇಕಷ್ಟೇ. ನಿಧಾನ ಕಣ್ಣುಗಳನ್ನು ಬಿಡಿಸಿ. ಈಗ ನಾವಾಗ ಆಸನಗಳ ಅಭ್ಯಾಸಕ್ಕೆ ಉಸಿರಾಟ ಮಾಡುವಾಗ ಅಂದ್ರೆ ಶಿಥಿಲೀಕರಣದ ಅಭ್ಯಾಸಗಳನ್ನ ಮಾಡುವಾಗ ಹೇಗೆ ಮುಂದೆ ಮತ್ತೆ ಹಿಂದೆ ಬಾಗಿದ್ದೇವೆ, ಅದೇ ಅಭ್ಯಾಸವನ್ನ ಇಲ್ಲಿ ಕೂಡ ನಾವು ಮಾಡ್ಬೋದು. ಉಸಿರಾಟದ ಅಭ್ಯಾಸಕ್ಕೆ ಕೂಡ ಅದನ್ನ ಜೋಡಿಸ್ಕೊಳ್ಬಹುದು. ಆದ್ರೆ ನಾವು ಆಸನಗಳಿಗೆ ಏನ್ ಮಾಡ್ತೇವೆ, ಆಸನಗಳಿಗೆ ಪೂರಕವಾಗಿ ಅಂದ್ರೆ ನನ್ನ ಶರೀರಕ್ಕೆ ಅಷ್ಟು ಫ್ಲೆಕ್ಸಿಬಿಲಿಟಿ ಬೇಕು ಅನ್ನೋ ಕಾರಣಕ್ಕೆ ತುಂಬಾ ಒತ್ತಡ ಪಟ್ಟು ಅಂದ್ರೆ ತುಂಬಾ ಒತ್ತಾಯವನ್ನು ಮಾಡ್ತಾ ಶರೀರವನ್ನ ಫೋರ್ಸ್ಫುಲಿ ನಾನು ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ನಾನು ಶಿಥಿಲೀಕರಣದ ಅಭ್ಯಾಸ ಮಾಡುವಾಗ ಆಸನಗಳ ಸ್ಥಿತಿಗೆ ಹೋಗುವ ಹಾಗೆ ತುಂಬಾ ಒತ್ತಡ ಹಾಕ್ಲಿಕ್ಕಿಲ್ಲ. ಉಸಿರಾಟದ ಮೇಲೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಉಸಿರಾಟಕ್ಕೆ ಸಂಪೂರ್ಣ ಗಮನ ಕೊಟ್ರೆ ಸಾಕು. ಹಿಂದೆ ಮತ್ತೆ ಮುಂದೆ ಬಾಗುವಂತ ಅಭ್ಯಾಸ. ಸೇಮ್ ಪಾದದ ನಡುವೆ ಸ್ವಲ್ಪ ಅಂತರ ಇರಲಿ. ಉಸಿರನ್ನ ತಗೊಳ್ತಾ ಎರಡು ಕೈಗಳು ಮುಂದಿಂದ ಮೇಲಕ್ಕೆ, ಸ್ವಲ್ಪ ಬೆನ್ನು ಹಿಂದೆ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಾಗಿ ತಲೆ ಪೂರ್ತಿಯಾಗಿ ಕೆಳಗೆ. ಉಸಿರನ್ನ ತಗೊಳ್ತಾ ನಿಧಾನ ಮೇಲೆ, ಸ್ವಲ್ಪ ಹಿಂದೆ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಪೂರ್ತಿಯಾಗಿ ಮುಂದಕ್ಕೆ. ನಾವು ಇದೇ ಅಭ್ಯಾಸವನ್ನ, ಇದೇ ವಾರ್ಮಿಂಗ್ ಎಕ್ಸರ್ಸೈಸ್ ಅನ್ನ ಆಸನಗಳಿಗೆ ಮಾಡುವಾಗ ಕೈಯನ್ನ ಸರಿ ಸ್ಟ್ರೆಚ್ ಮಾಡ್ತೇವೆ, ಮೇಲಕ್ಕೆ ಎಳಿತೇವೆ, ಹಿಂದಕ್ಕೆ ಬಾಗ್ತೇವೆ. ಉಸಿರನ್ನ ಹೊರಗೆ ಬಿಡುವಾಗ ಮುಂದಕ್ಕೆ ಬಾಗಿ ಎದೆಯನ್ನ ತೊಡೆಗೆ ತಾಗಿಸುವಷ್ಟು ಬಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ರೆ ಉಸಿರಾಟಕ್ಕೆ ನಾವು ಇದೇ ವಾರ್ಮಿಂಗ್ ಎಕ್ಸರ್ಸೈಸ್ ಅನ್ನ ಜೋಡಿಸ್ಬೇಕಾದ್ರೆ ತುಂಬಾ ಒತ್ತಡ ಹಾಕೋದು ಬೇಡ. ಉಸಿರಾಟದ ಮೇಲೆ ಸಂಪೂರ್ಣ ಗಮನ ಇರಲಿ. ಶರೀರವನ್ನ ಮೇಲಕ್ಕೆ ತಗೊಂಡು ಹಿಂದಕ್ಕೆ ಬಾಗಿಸಿದ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಗೆ ಹೊಟ್ಟೆಯ ಭಾಗ, ಎದೆಯ ಭಾಗ, ಗಂಟಲಿನ ಭಾಗ ಹಿಗ್ಗತ್ತೆ. ಉಸಿರನ್ನ ಹೊರಗೆ ಬಿಟ್ಟು ನಾವು ಮುಂದಕ್ಕೆ ಬಾಗುವಾಗ ಹೊಟ್ಟೆಯ ಭಾಗ, ಎದೆಯ ಭಾಗ, ಗಂಟಲಿನ ಭಾಗ ಪೂರ್ತಿ ಸಂಕುಚಿತವಾಗತ್ತೆ, ಒತ್ತಡಕ್ಕೆ ಒಳಗಾಗತ್ತೆ. ಎದೆಯ ಭಾಗವನ್ನ ಪೂರ್ತಿ, ಈ ಮೂರು ಭಾಗವನ್ನ ಒಮ್ಮೆ ಚೆನ್ನಾಗಿ ಹಿಗ್ಗಿಸ್ಕೊಳ್ಬೇಕು, ಮತ್ತೊಮ್ಮೆ ಪೂರ್ತಿ ಸಂಕುಚಿತ ಮಾಡ್ಬೇಕು. ಇಷ್ಟೇ. ಉಸಿರಾಟದ ಜೊತೆಗೆ ಇದಿಷ್ಟು ಕ್ರಮವನ್ನ ಮಾಡ್ಬೇಕಷ್ಟೇ. ಪಾದ ನಡುವೆ ಸ್ವಲ್ಪ ಅಂತರ ಇರ್ಲಿ. ಶರೀರ ನೇರ. ಪೂರ್ತಿ ಉಸಿರು ಹೊರಗೆ. ಉಸಿರನ್ನ ತಗೊಳ್ತಾ ಎರಡು ಕೈಗಳು ಮುಂದಕ್ಕೆ ಚಾಚ್ತ ಮೇಲೆ, ಸ್ವಲ್ಪ ಬೆನ್ನನ್ನ ಹಿಂದಕ್ಕೆ ಬಾಗಿಸಿ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಾಗ್ತಾ ತಲೆನ ಪೂರ್ತಿ ಕೆಳಗೆ ಲೂಸ್ ಬಿಡಿ. ಉಸಿರು ತಗೊಳ್ತಾ ನಿಧಾನ ಮೇಲೆ, ಬೆನ್ನು ಸ್ವಲ್ಪ ಹಿಂದೆ. ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಮುಂದಕ್ಕೆ. ಶ್ವಾಸ ತಗೊಳ್ತಾ ಮೇಲೆ, ಬೆನ್ನು ಸ್ವಲ್ಪ ಹಿಂದೆ. ಶ್ವಾಸವನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಮುಂದಕ್ಕೆ. ಏಕಂ ಶ್ವಾಸ ತಗೊಳ್ತಾ ಮೇಲೆ, ಸ್ವಲ್ಪ ಬೆನ್ನನ್ನ ಹಿಂದೆ ಬಾಗಿಸಿ.
ದ್ವೇ ಶ್ವಾಸ ಹೊರಗೆ ಬಿಡ್ತಾ ನಿಧಾನವಾಗಿ ಪೂರ್ತಿ ಮುಂದೆ. ಸಾಕು, ನಿಧಾನವಾಗಿ ಮೇಲ್ಬನ್ನಿ. ಇದಿಷ್ಟು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಶಿಥಿಲೀಕರಣದ ಅಭ್ಯಾಸಗಳು. ಬೇರೆ ಬೇರೆ ವೆರೈಟಿಯಲ್ಲಿ ಕೂಡ ನಾವು ಮಾಡ್ಬೋದು. ಇದನ್ನೇ ಪಕ್ಕಕ್ಕೆ ಕೂಡ ಉಸಿರನ್ನು ತಗೊಳ್ತಾ ಪಕ್ಕಕ್ಕೆ, ಉಸಿರನ್ನು ತಗೊಳ್ತಾ ಕೈ ಮೇಲೆ, ಉಸಿರನ್ನ ಹೊರಗೆ ಬಿಡ್ತಾ ಕೆಳಗೆ, ಮತ್ತೆ ಉಸಿರನ್ನು ತಗೊಂಡು ಉಸಿರನ್ನ ಹೊರಗೆ ಬಿಡ್ತಾ ವಾಪಸ್. ಇದೆಲ್ಲವನ್ನ ಕೂಡ ನಾವು ಜೋಡಿಸ್ಕೊಳ್ಬಹುದು. ಆದ್ರೆ ನಮ್ಗೆ ತುಂಬಾ ಎಲ್ಲವೂ ಮಾಡ್ಲಿಕ್ಕೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಕೆಲವೊಂದಷ್ಟೇ ಅಭ್ಯಾಸಗಳನ್ನು ಮಾತ್ರ ಜೋಡಿಸ್ತಾ ಹೋಗೋಣ. ನಾನು ಇನ್ನೊಮ್ಮೆ ನಿಮಗೆ ರಿಪೀಟ್ ಮಾಡಿ ಒಂದ್ಸಲ ನೆನ್ಪು ಮಾಡ್ತಾರೆ. ಮೊದಲನೇ ಅಭ್ಯಾಸ ಮಾಡಿರುವಂತದ್ದು ಉಸಿರನ್ನು ತಗೊಳ್ತಾ ಹಿಂಗಾಲು ಮತ್ತೆ ಕೈಗಳ ಮೇಲೆ, ಉಸಿರನ್ನ ಹೊರಗೆ ಬಿಡ್ತಾ ಕೈಗಳು ಮತ್ತೆ ಹಿಂಗಾಲು ಕೆಳಗೆ ಮಾಡುವಂತದ್ದು. ಎರಡನೇ ಅಭ್ಯಾಸ ಮಾಡಿರುವಂತದ್ದು ಕೈಗಳನ್ನ ಮುಂದೆ ಚಾಚಿ, ಪಾದವನ್ನ ವಿ ಶೇಪ್ ಇಟ್ಟು ಮುಂದೆ ಚಾಚಿ, ಉಸಿರನ್ನು ತಗೊಳ್ತಾ ಕೈಯನ್ನ ಪಕ್ಕಕ್ಕೆ ಅಗಲಿಸ್ತಾ ಎದೆಯನ್ನ ಹಿಗ್ಗಿಸಿದ್ದು, ಮತ್ತೆ ಉಸಿರನ್ನ ಹೊರಗೆ ಬಿಟ್ಟು ನಿಧಾನ ಕೈಯನ್ನ ಮುಂದಕ್ಕೆ ತಂದದ್ದು. ಮೂರನೇ ಪ್ರಕಾರದಲ್ಲಿ, ಮೂರನೇ ಅಭ್ಯಾಸದಲ್ಲಿ ಕೈಗಳನ್ನ ಲಾಕ್ ಮಾಡಿ ಮೊದಲು ಹೊಟ್ಟೆಯ ಭಾಗವನ್ನ ಗಮನಿಸ್ತಾ ಎದೆಯ ನೇರ ಮುಂದಕ್ಕೆ ಚಾಚಿದ್ವಿ, ಉಸಿರನ್ನ ಹೊರಗೆ ಬಿಡ್ತಾ ವಾಪಸ್ ಮಧ್ಯ ತಂದ್ವಿ. ಮತ್ತೆ ಎದೆಯ ಭಾಗವನ್ನ ಗಮನಿಸ್ತಾ ಉಸಿರನ್ನು ತಗೊಳ್ತಾ ಹಣೆಯ ನೇರ ಮುಂದಕ್ಕೆ ಚಾಚಿದ್ವಿ, ಉಸಿರನ್ನ ಹೊರಗೆ ಬಿಡ್ತಾ ವಾಪಸ್ ಮಧ್ಯಕ್ಕೆ ತಂದ್ವಿ. ಮೂರನೇ ಹಂತದಲ್ಲಿ ಗಂಟಲಿನ ಭಾಗವನ್ನ ಗಮನಿಸ್ತಾ ಉಸಿರನ್ನ ತಗೊಳ್ತಾ ಕೈಗಳನ್ನ ಮೇಲಕ್ಕೆ ಚಾಚಿದ್ವಿ, ಉಸಿರನ್ನ ಹೊರಗೆ ಬಿಡ್ತಾ ಮಧ್ಯ. ಇದಾದ ನಂತರ ಮುಂದೆ ಮತ್ತೆ ಹಿಂದೆ ಬಾಗುವಂತ ಅಭ್ಯಾಸ. ಇದರ ಜೊತೆಗೆ ಈ ರೀತಿಯ ವಾರ್ಮಿಂಗ್ ಎಕ್ಸರ್ಸೈಸ್ ಜೊತೆಗೆ 2 ಅಥವಾ 3 ಸೂರ್ಯ ನಮಸ್ಕಾರವನ್ನ ಕೂಡ ಉಸಿರಾಟದ ಜೊತೆಗೆ ಮಾಡ್ತಾ ಹೋಗ್ಬೇಕು. ಆಸನದ ಸ್ಥಿತಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಪೂರ್ಣ ಸ್ಥಿತಿಯನ್ನು ನಿಮ್ಗೆ ಎಷ್ಟಾಗ್ತದಷ್ಟು ಪ್ರಯತ್ನ ಮಾಡ್ತಾ ಉಸಿರಾಟಕ್ಕೆ ತುಂಬಾ ಗಮನವನ್ನ ಕೊಟ್ಟು 2 ಅಥವಾ 3 ಸೂರ್ಯ ನಮಸ್ಕಾರದ ಅಭ್ಯಾಸವನ್ನ ಕೂಡ ನಾವು ಮಾಡಬಹುದು. ಅದಾದ ನಂತರ ಪ್ರಾಣಾಯಾಮಕ್ಕೆ ಪೂರಕವಾದಂತ ಕೆಲವೊಂದು ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಇರ್ತದೆ. ಅದು ಯಾವುದು ಅಂತ ಹೇಳಿ ಮತ್ತೆ ನಾವು ನಾಳೆಯ ದಿವಸದಲ್ಲಿ ಕಲಿತಾ ಹೋಗೋಣ. ಇದಿಷ್ಟು ಇವತ್ತು ಮಾಡಿರುವಂತ ಆಸನಗಳ. ಕೂತ್ಕೊಳ್ಳಿ. ಇವತ್ತು ಮಾಡಿರುವಂತದ್ದು ಆಸನಗಳ ಅಭ್ಯಾಸ. ಹೊಸದಾಗಿ ನಾವು ಕಲ್ತಿರುವಂತದ್ದು ಒಂದು ಗೋಮುಖಾಸನ, ಕುಳಿತು ಮಾಡಿರುವಂತದ್ದು ಗೋಮುಖಾಸನ. ಮಲಗಿ ಮಾಡಿರುವಂತದ್ದು ಜಠರ ಪರಿವರ್ತನಾಸನ. ಅದಾದ ನಂತರ ಉಸಿರಾಟದ ವಾರ್ಮಿಂಗ್ ಎಕ್ಸರ್ಸೈಸ್, ಶಿಥಿಲೀಕರಣದ ಅಭ್ಯಾಸಗಳು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ. ಇದಿಷ್ಟರ ಬಗ್ಗೆ ಏನಾದ್ರು ಕೇಳಲಿಕ್ಕಿದೆನಾ? ಏನಾದ್ರು ಕೇಳಲಿಕ್ಕಿದ್ರೆ ಪ್ರಾಣಾಯಾಮದ ಅಭ್ಯಾಸಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದೇವೆ ಅಷ್ಟೇ. ನಾಳೆ ದಿವಸ ಮುಂದುವರಿಸೋಣ. ಶ್ವಾಸಕೋಶದ ಸಾಮರ್ಥ್ಯವನ್ನ ಮೊದಲು ನಾವು ಹೆಚ್ಚಿಸ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ವಾರ್ಮಿಂಗ್ ಎಕ್ಸರ್ಸೈಸ್ ಮಾಡಿರುವಂತದ್ದು ಅಷ್ಟೇ. ಏನು ಕೇಳಲಿಕ್ಕೆ ಇಲ್ಲದಿದ್ರೆ ಮುಗಿಸೋಣವಾ? ಎಲ್ಲ ಎದ್ದು ಹೀಗೆ ಮೈಕದ ಹತ್ರ ಬರುವಾಗ ಏನೋ ಕೇಳಲಿಕ್ಕೆ ಇರ್ಬೋದು ಅಂತ ಎಣಿಸ್ಕೊಂಡು ಆಯ್ತು, ಮತ್ತೆ ವಾಪಸ್ ಹಿಂದೆ ಹೋಗಿ ಕೂತ್ಕೊಳ್ಳುದು ಸುಮ್ಮನೆ. ಯಾರದು? ಹೇಳಿ. ಇಲ್ಲ ಮುಗಿಸೋಣವಲ್ಲ ರಮಣ? ಎಸ್, ಅಧ್ಯಕ್ಷರು ಪರ್ಮಿಷನ್ ಕೊಟ್ಟಿದ್ದಾರೆ, ಮುಗಿಸೋಣ. ವಾಪಸ್ ವಜ್ರಾಸನ ಅಥವಾ ಸುಖಾಸನದಲ್ಲಿ ಬೆನ್ನ ನೇರ ಮಾಡಿ ಕೂತ್ಕೊಳ್ಳಿ. ಎಡಹಸ್ತ ಕೆಳಗೆ, ಬಲಹಸ್ತ ಮೇಲೆ. ಕಣ್ಗಳನ್ನು ಮುಚ್ಚಿ ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳ ಹಿಂದೆ ಭೂನಮನ. ನಿಧಾನ ಮೇಲೆ 2 ಅಂಗೈಗಳನ್ನ ಚೆನ್ನಾಗಿ ಉಜ್ತಾ ಬನ್ನಿ. ಅಂಗೈಗಳ ಮಧ್ಯದಲ್ಲಿ ಆಗುವಂತ ಬಿಸಿ ಶಾಖವನ್ನ ಕಣ್ರೆಪ್ಪೆ ಮೇಲೆ ಇರಿಸಿಕೊಳ್ಳೋಣ.
ನಿಧಾನ ಕೈಗಳನ್ನ ಕೆನ್ನೆಯಿಂದ ಕೆಳಗೆ ಜಾರಿಸ್ತಾ ಮೃದುವಾಗಿ ಕಣ್ಗಳನ್ನು ಬಿಡಿಸಿ. ಶುಭಂ.